ಗೈಸ್ ಈಗ ನಾವು ಎಲ್ಲಿ ತನಕ ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ ವಿ ಹ್ಯಾವ್ ಡಿಸ್ಕಸ್ ಟಿಲ್ ಅಬೌಟ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ತನಕ ಅಂದ್ರೆ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಏನಂತ ನೋಡಿದ್ವಿ ಅಂಡ್ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಟ್ರಾನ್ಸ್ಫಾರ್ಮರ್ ನೋಡಿದ್ವಿ like basic information about transformer we have seen and like what type of principal work ಆಗುತ್ತೆ ಎಷ್ಟು ತರ windings ಬರುತ್ತೆ what type of winding we use and principal what type of device ಏನ್ ಕಾನ್ಸ್ಟೆಂಟ್ ಇರುತ್ತೆ ಏನ್ ವೇರಿಯಬಲ್ ಇರುತ್ತೆ ಸೊ ಇದೆಲ್ಲ ನಾವು ನೋಡಿದ್ವಿ ಸೊ till here the part is cleared right. So then we will move forward to the transformation constant. ನಿಮಗೆ ಆಕ್ಚುಲಿ ಟ್ರಾನ್ಸ್ಫಾರ್ಮೇಶನ್ ಕಾನ್ಸ್ಟೆಂಟ್ ಬಗ್ಗೆ ಇದೆ ಓಕೆ ಅಂಡ್ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಅಲ್ಲಿ ನಾನು ಜಾಸ್ತಿ ಹೇಳಲ್ಲ ಸ್ವಲ್ಪ ಒಂದೆರಡು ಟಾಪಿಕ್ ಅಷ್ಟೇ ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಶನ್ ಕಾನ್ಸ್ಟೆಂಟ್ ಅಂತಂದ್ರೆ ಇಲ್ಲಿ ಫಸ್ಟ್ ಏನ್ ನೋಡ್ತಾ ಇದೀರಲ್ಲ ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಕಾನ್ಸ್ಟೆಂಟ್. ಏನು ಟ್ರಾನ್ಸ್ಫಾರ್ಮರ್ ಕಾನ್ಸ್ಟೆಂಟ್ ಆರ್ ಟ್ರಾನ್ಸ್ಫಾರ್ಮೇಶನ್ ಕಾನ್ಸ್ಟೆಂಟ್ ಟ್ರಾನ್ಸ್ಫಾರ್ಮರ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ as ಟ್ರಾನ್ಸ್ಫಾರ್ಮೇಶನ್ ಕಾನ್ಸ್ಟೆಂಟ್ ಓಕೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಆರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ದಿಸ್ ಈಸ್ ಯೂಸ್ಡ್ ಫಾರ್ ಎ ಸೆಕೆಂಡ್ರಿ ಸೈಡ್ ಬರೋ ಅಂತ ವೋಲ್ಟೇಜ್ ಎಷ್ಟು ಬಂದಿದೆ ಅಂತ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿ ಸಲ ವೋಲ್ಟ್ ಮೀಟರ್ ಇಟ್ಕೊಂಡು ನಿಂದ್ರಕ್ಕಾಗಲ್ಲ ಮಷಿನ್ ಮುಂದೆ. ನಮಗೆ ಒಂದು ಸರ್ಟೈನ್ ಸ್ಟ್ಯಾಂಡರ್ಡ್ ಡಿಸೈನ್ ಪ್ರೊಸೀಜರ್ಸ್ ಇರುತ್ತೆ. ಆ ಡಿಸೈನ್ ಪ್ರೊಸೀಜರ್ ಅಲ್ಲಿ ಈ ಪರ್ಟಿಕ್ಯುಲರ್ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಓಕೆ ದಿಸ್ ಫಾರ್ಮುಲಾ ಈಸ್ ಯೂಸ್ಡ್ ಇನ್ ಆರ್ಡರ್ ಟು ಅಕಂಪ್ಲಿಷ್ ದ ವೋಲ್ಟೇಜ್ ಅನ್ನೋನ್ ವೇರಿಯಬಲ್ ಆಫ್ ವೋಲ್ಟೇಜ್ ಇರ್ಬೋದು ನಂಬರ್ ಆಫ್ ಟರ್ನ್ಸ್ ಇರ್ಬೋದು ಆರ್ ಕರೆಂಟ್ ಇರ್ಬೋದು ಅದನ್ನ ನಾವು ಡಿಸೈಡ್ ಮಾಡ್ಬೋದು. ಲೈಕ್ ಟ್ರಾನ್ಸ್ಫಾರ್ಮರ್ ಸಿಂಬಲ್ ಯಾವ ತರ ಇರುತ್ತೆ ಈ ತರ ಇರುತ್ತೆ. ಐ ಆಲ್ರೆಡಿ ಮೆನ್ಷನ್ ಯು ದಿಸ್ ಇಸ್ ದ ಪ್ರೈಮರಿ ಅಂಡ್ ದಿಸ್ ಇಸ್ ದ ಸೆಕೆಂಡರಿ. ಪ್ರೈಮರಿ ಸೈಡ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ವೋಲ್ಟೇಜ್ ಬರುತ್ತೆ V1 ಅಂಡ್ ಸೆಕೆಂಡರಿ ಸೈಡ್ V2 ಬರುತ್ತೆ. ವೇರ್ ಆಸ್ ಪ್ರೈಮರಿ ಸೈಡ್ ಸರ್ಕ್ಯೂಟ್ ಕ್ಲೋಸ್ ಇದ್ದಾಗ ಏನ್ ಬರುತ್ತೆ ವೋಲ್ಟೇಜ್ ಬರುತ್ತೆ ಕರೆಂಟ್ ಬರುತ್ತೆ. ಓನ್ಲಿ ಕರೆಂಟ್ ಬರೋದು ಯಾವಾಗ ಓನ್ಲಿ ಇನ್ ದ ಕ್ಲೋಸ್ಡ್ ಸರ್ಕ್ಯೂಟ್. ಇದು ನೆನ್ಪಿಟ್ಕೊಳ್ಳಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಎಲೆಕ್ಟ್ರಿಕಲ್ ಫಂಡಾ ಏನಂತಂದ್ರೆ ಯಾವುದೇ ಸರ್ಕ್ಯೂಟ್ ಕ್ಲೋಸ್ ಇದ್ದಾಗ ಮಾತ್ರನೇ ಕರೆಂಟ್ ಫ್ಲೋ ಆಗುತ್ತೆ ಬಿಟ್ರೆ ಕ್ಲೋಸ್ ಇಲ್ಲ ಸರ್ಕ್ಯೂಟ್ ಅಂತಂದ್ರೆ ಓಪನ್ ಇದೆ ಅಂತಂದ್ರೆ ಓನ್ಲಿ ವೋಲ್ಟೇಜ್ ಇರುತ್ತೆ ಓಕೆ ಓನ್ಲಿ ವೋಲ್ಟೇಜ್ ಇರುತ್ತೆ ಓಕೆ. ಈಗ ಕ್ಲೋಸ್ ಇದ್ದಾಗ ನಮ್ಗೆ I1 ಕರೆಂಟ್ ಪ್ರೈಮರಿ ವೈಂಡಿಂಗ್ ಅಲ್ಲಿ ಬರುತ್ತೆ. ಸೆಕೆಂಡರಿ ವೈಂಡಿಂಗ್ ಅಲ್ಲಿ ನಾನು ಏನಾದ್ರೂ ಲೋಡ್ ಕನೆಕ್ಟ್ ಮಾಡಿದ್ರೆ ಆಗ ನನಗೆ ಸೆಕೆಂಡರಿನಲ್ಲಿ ಕರೆಂಟ್ ಬರುತ್ತೆ ದಟ್ ಈಸ್ I2 ಓಕೆ. ಅಂಡ್ ಪ್ರೈಮರಿನಲ್ಲಿ ಬರೋ ಅಂತಹ ವೈಂಡಿಂಗ್ಸ್ ನ ನಾನು ನಂಬರ್ ಆಫ್ ಟರ್ನ್ಸ್ ಎಷ್ಟು ಅಂತ ಗೊತ್ತಾಗಬೇಕು. ನನಗೆ ಎಷ್ಟು ಟರ್ನ್ಸ್ ಯೂಸ್ ಮಾಡಿದ್ದೀನಿ ಅದನ್ನ N1 ಅಂತ ಕರಿತೀನಿ. ಬೇರೆ ಸೆಕೆಂಡರಿ ಸೈಡ್ ಎಷ್ಟು ಟರ್ನ್ಸ್ ಯೂಸ್ ಮಾಡಿದ್ದೀನಿ ಅದನ್ನ ನಾನು N2 ಅಂತ ಕರಿತೀನಿ ಓಕೆ. ಸೆಕೆಂಡರಿ ಸೈಡ್ ಎಷ್ಟು ಯೂಸ್ ಮಾಡೀನಿ ಟರ್ನ್ಸ್ ನ ದಟ್ ಐ ವಿಲ್ ಕಾಲ್ ಇಟ್ ಆಸ್ N2 ಅಂತಂದ್ರೆ ನಂಬರ್ ಆಫ್ ಟರ್ನ್ಸ್ ಅಟ್ ದ ಸೆಕೆಂಡರಿ ಸೈಡ್ ಅಂತ ಓಕೆ. ವಾಟ್ ಎವರ್ ಒನ್ ಅಂತ ಮೆನ್ಷನ್ ಮಾಡ್ತೀವಿ ಆಲ್ ಆರ್ ಪ್ರೈಮರಿ ಸೈಡ್ಸ್. ಪ್ರೈಮರಿ ಸೈಡ್ ವೋಲ್ಟೇಜ್, primary side current and primary side number of turns. Similarly secondary side number of turns, secondary side current and secondary side voltage. ಇದಿಷ್ಟೇ ಇರುತ್ತಾ ಇಲ್ಲ ಇನ್ನೂ ಬೇರೆನೂ ಬರುತ್ತೆ. ಲೈಕ್ ಸೆಕೆಂಡ್ ಸರ್ಕ್ಯೂಟ್ ಅಲ್ಲಿ ನೋಡಿ ನಾನು ವೈಂಡಿಂಗ್ ನ ಒಂದೇ ತೋರಿಸಿದ್ದೆ ಬಟ್ ವೈಂಡಿಂಗ್ ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಐದರ್ ವಿ ರೆಪ್ರೆಸೆಂಟ್ ಇಟ್ ಆಸ್ ಎ ರೆಸಿಸ್ಟೆನ್ಸ್ ಆರ್ ವಿ ರೆಪ್ರೆಸೆಂಟ್ ಇಟ್ ಆಸ್ ಎ ರಿಯಾಕ್ಟೆನ್ಸ್. ರಿಯಾಕ್ಟೆನ್ಸ್ ಅಂತಂದ್ರೆ ಟೂ ಟೈಪ್ಸ್ ಬರುತ್ತೆ. ಇಟ್ ಮೈಟ್ ಬಿ ಐದರ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆರ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಓಕೆ ಆರ್ ಬೋತ್ ಇರ್ಬೋದು ಓಕೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಎ ವೈಂಡಿಂಗ್ ಕ್ಯಾನ್ ಬಿ ಎಂದೇ ಒಂದು ಕಾಯಿಲ್ ಎನಿ ಕಾಯಿಲ್ ನಿಮ್ ಮನೆಯಲ್ಲಿ ಇವಾಗ ಟ್ಯೂಬ್ ಲೈಟ್ ಇರುತ್ತಲ್ಲ ಟ್ಯೂಬ್ ಲೈಟ್ಗೆ ಒಂದು ಚೌಕ್ ಅಂತ ದಪ್ಪದಿರುತ್ತೆ ಮೇಲೆ ಓಕೆ. ಟ್ಯೂಬ್ ಲೈಟ್ ನೋಡ್ತಿರಲ್ಲ ಈ ತರ ಏನ್ ಟ್ಯೂಬ್ ಲೈಟ್ ಇರುತ್ತಲ್ಲ ಟ್ಯೂಬ್ ಲೈಟ್ ಬಾರ್ ಏನಿರುತ್ತಲ್ಲ ಅದಕ್ಕೆ ಇಲ್ಲಿ ಇಷ್ಟು ತರ ದಪ್ಪ ಇರುತ್ತೆ ಒಂದು. ಇನ್ನೊಂದು ಸಣ್ಣದಾಗ ಒಂದು ಸ್ಟಾರ್ಟರ್ ಅಂತ ಕರೀತಾರೆ. ಅದ್ರ ಮೇಲೆ ನಿಮ್ಗೆ ಟ್ಯೂಬ್ ಇರುತ್ತೆ ಏನು ಟ್ಯೂಬ್ ಇರುತ್ತೆ. ಇದನ್ನ ಹೀಗೆ ಒಂದು ಕನೆಕ್ಷನ್ ಕೊಟ್ಟಿರ್ತೀವಿ ಈ ಕಡೆ ಒಂದು ಕನೆಕ್ಷನ್ ಕೊಟ್ಟಿರ್ತೀವಿ ಓಕೆ. ಇದು ಸಾಕೆಟ್ಸ್ ಇರುತ್ತೆ ಎರಡು ಪಿನ್ ಓಕೆ. ಇದು ಏನಿರುತ್ತೆ ಇದನ್ನ ನಾವು ಚೌಕ್ ಅಂತ ಕರಿತೀವಿ. ಈ ಚೌಕ್ ಅಂತಂದ್ರೆ ನಥಿಂಗ್ ಬಟ್ ಎ ಇಂಡಕ್ಟರ್ ಓಕೆ. ಆ ಇಂಡಕ್ಟರ್ ನ ನಾವು ರೆಪ್ರೆಸೆಂಟ್ ಮಾಡಬೇಕು ಈ ವೈಂಡಿಂಗ್ ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ ಎ ಸಮ್ ಆಫ್ ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ಇಂಡಕ್ಟೆನ್ಸ್ ಓಕೆ ಆರ್ ರಿಯಾಕ್ಟೆನ್ಸ್ ಓಕೆ. ಇದು R1 ಅಂಡ್ X1 ಅಂತಾನು ಕರಿತೀವಿ. ಈಗ ನಾವು ಈ ಪ್ಯಾರಾಮೀಟರ್ಸ್ ನ ಪ್ರೈಮರಿ ಸೈಡ್ ಇದೆ ಸೆಕೆಂಡರಿ ಸೈಡ್ ನಾನು ತಿಳ್ಕೊಬೇಕು ಎಷ್ಟಿದೆ ವೋಲ್ಟೇಜು ಕರೆಂಟು ಇದು ಪ್ಯಾರಾಮೀಟರ್ಸ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ವಾಟ್ ವಿ ನೀಡ್ ಟು ಡೂ in order to know the parameters at the secondary side when a voltage is given at the primary side the secondary voltage can be identified by V2 by V1 V2 by V1 is equals to K ಅಂತ ಕರಿತೀವಿ. K ಅಂತ ಅಂದ್ರೆ ಕಾನ್ಸ್ಟೆಂಟ್ ಓಕೆ. A transformation ratio is nothing but
ವೋಲ್ಟೇಜ್ ಬಗ್ಗೆ ಮಾತಾಡ್ಬೇಕಾದಾಗ ಆಗ್ಲಿ ಆರ್ ಟರ್ನ್ಸ್ ಬಗ್ಗೆ ಇರ್ಲಿ, ಎರಡಕ್ಕೂ ಒಂದೇ ತರ ಇಕ್ವೇಶನ್ ಏನು, ಸೆಕೆಂಡರಿ ಸೈಡ್ ಬೈ ಡಿವೈಡೆಡ್ ಬೈ ಪ್ರೈಮರಿ ಸೈಡ್. ಅಂದ್ರೆ ಏನು, ಸೆಕೆಂಡರಿ ಸೈಡ್ ವೋಲ್ಟೇಜ್ ಡಿವೈಡೆಡ್ ಬೈ ಪ್ರೈಮರಿ ಸೈಡ್ ವೋಲ್ಟೇಜ್, ಆರ್ ನಂಬರ್ ಆಫ್ ಟರ್ನ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ನಂಬರ್ ಆಫ್ ಟರ್ಮ್ಸ್ ಇನ್ ದ ಸೆಕೆಂಡರಿ ಸೈಡ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಸೈಡ್ ವಿಲ್ ಆಲ್ವೇಸ್ ಬಿ ಈಕ್ವಲ್. ಓಕೆ, ಹಾಗಾಗಿನೇ ನಮಗೆ ಟ್ರಾನ್ಸ್ಫಾರ್ಮರ್ ರೇಷಿಯೋ ಇದರ್ ವೋಲ್ಟೇಜ್ ತಗೊಳ್ಳಿ, ಕರೆಂಟ್ ತಗೊಳ್ಳಿ, ಆರ್ ಟರ್ನ್ಸ್ ತಗೊಂಡ್ರೆ ನಮಗೆ ಡಿಪೆಂಡೆನ್ಸಿ ಇರಲ್ಲ, ಅಂದ್ರೆ ಕಡಿಮೆ ಇರುತ್ತೆ. ಓಕೆ, ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಫಾರ್ಮುಲಾ ನಿಮಗೆ ಈ ತರ. ಓಕೆ, ಅಂಡ್ ಕರೆಂಟ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಇನ್ವರ್ಸ್, ಏನು ಪ್ರೈಮರಿ ಕರೆಂಟ್ ಬೈ ಸೆಕೆಂಡರಿ ಕರೆಂಟ್. ಯಾಕೆ ಇನ್ವರ್ಸ್ ಅಂತ ಯಾರಿಗಾನ ಗೊತ್ತಿದೆನಾ? ಇನ್ವರ್ಸ್ ಅಂತ ಅಂದ್ರೆ ಸಿಂಪಲ್, ನಾವು ಓಮ್ಸ್ ಲಾ ನಿಂದ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಅಂತ ಏನ್ ಮಾತಾಡ್ತೀವಲ್ಲ, ಓಕೆ, ವಿ ಬೈ ಆರ್ ಅಂತ ಮಾತಾಡ್ತೀವಿ. ಹಿಯರ್ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ವೇರ್ ಆಸ್ ಕರೆಂಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನಮಗೆ ಔಟ್ಪುಟ್ ಆಫ್ ದಿ ವೋಲ್ಟೇಜ್. ಓಕೆ, ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ input side load as well as the output side load. So that is why it will be a inverse factor. Just ನೆನ್ಪಿಟ್ಕೊಳ್ಳಿ, this will be a standard formula for transformation ratio. ಈ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಒಂದು ತಿಳ್ಕೊಂಡ್ರೆ ಗೊತ್ತಾಗಲ್ಲ, ದೇ ವಿಲ್ ಆಸ್ಕ್ ಯು ಅಬೌಟ್ ದ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಕೇಳ್ತಾರೆ ಅಂತಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಪ್ರಾಬ್ಲಮ್ ಬರೀತೀನಿ. ಎಕ್ಸಾಂಪಲ್ ಲೈಕ್ ನನಗೆ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಈಸ್ ಆಫ್ ಎಷ್ಟಿದೆ, 66 kV ಡಿವೈಡೆಡ್ ಬೈ 220 ಅಲ್ಲ, ಲೈಕ್ 440 ವೋಲ್ಟ್ಸ್ ಅಂತ ಕರಿತೀನಿ. ಓಕೆ, 66 kV ಡಿವೈಡೆಡ್ ಬೈ 440 ವೋಲ್ಟ್ಸ್ ಟ್ರಾನ್ಸ್ಫಾರ್ಮರ್ ಇದೆ. ಅಂಡ್ ಐ ವಾಂಟ್ ಟು ನೋ ವಾಟ್ ಈಸ್ ದ ಕಾನ್ಸ್ಟೆಂಟ್, ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಕಾನ್ಸ್ಟೆಂಟ್ ಅಂತಂದ್ರೆ ಏನ್ ಮಾಡಬೇಕು, ಹಿಯರ್ ಏನಿದು ಫಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ದಟ್ ವಿಲ್ ಬಿ ಎ ಪ್ರೈಮರಿ, ಅಂಡ್ ಸೆಕೆಂಡ್ ಇಸ್ ದ ಸೆಕೆಂಡ್ ಒನ್ ಅಂದ್ರೆ ಡಿವೈಡೆಡ್ ಬೈ ಏನ್ ಕೊಟ್ಟಿರ್ತಾರಲ್ಲ ದಟ್ ವಿಲ್ ಬಿ ಆಫ್ ಎ ಸೆಕೆಂಡರಿ ಸೈಡ್. ವೆನ್ ಇನ್ ದ ಕ್ವಶನ್ ಅಲ್ಲಿ ನಿಮಗೆ ಎ ಟ್ರಾನ್ಸ್ಫಾರ್ಮರ್ ಆಫ್ ರೇಟಿಂಗ್ 66 kV ಬೈ 440 ವೋಲ್ಟ್ಸ್ ಅಥವಾ ಟ್ರಾನ್ಸ್ಫಾರ್ಮರ್ ಆಫ್ ರೇಟಿಂಗ್ 220 ವೋಲ್ಟ್ಸ್ ಬೈ 24 ವೋಲ್ಟ್ಸ್ ಈ ತರ ಕೊಟ್ಟಿದ್ರು ಅಂತಂದ್ರೆ ಫಸ್ಟ್ ಬರೋದು ಪ್ರೈಮರಿ ಅಂಡ್ ಸೆಕೆಂಡ್ ಈಸ್ ಸೆಕೆಂಡರಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಇದನ್ನ ಕಾನ್ಸ್ಟೆಂಟ್ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಕಾನ್ಸ್ಟೆಂಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಸೆಕೆಂಡರಿ ಸೈಡ್ ವೋಲ್ಟೇಜ್ ಬೈ ಪ್ರೈಮರಿ ಸೈಡ್ ವೋಲ್ಟೇಜ್. ಈ ಕೇಸಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, 440 ವೋಲ್ಟ್ಸ್ ಡಿವೈಡೆಡ್ ಬೈ 66 kV ಅಂದ್ರೆ 66,000 ವೋಲ್ಟ್ಸ್ ನ ಡಿವೈಡ್ ಮಾಡಿದೆ, ವಾಟ್ ಎವರ್ ಯು ಗೆಟ್ ದಟ್ ವಿಲ್ ಬಿ ಯುವರ್ ವಾಟ್ voltage constant. Okay, 4/600. This is your ratio. ಇದನ್ನ ಇನ್ನೂ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋದೆ, 4 1 ಜಾ 4, 4 5 ಜಾ 20, 150 ಬರುತ್ತೆ, 1/150 ಅಂತ ಬರುತ್ತೆ ರೇಷಿಯೋ. ಓಕೆ, 1/150 is the ratio, nothing but a constant. Okay, this is how you need to find the transformation ratio. Okay, ಈ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ನಿಮಗೆ ಟರ್ನ್ಸ್ ಬಗ್ಗೆ ಕೊಡ್ಬೋದು ಅಥವಾ ವೋಲ್ಟೇಜ್ ಬಗ್ಗೆ ಕೊಡ್ಬೋದು, ಆರ್ ದೇ ಕ್ಯಾನ್ ಆಸ್ಕ್ ಯು ಟು ಫೈಂಡ್ ದ ಕರೆಂಟ್ ಆಸ್ ವೆಲ್. ಇವಾಗ ನಿಮ್ಗೆ ಎರಡು ವೋಲ್ಟೇಜ್ ಕೊಟ್ಟಿರ್ತಾರೆ ಈ ತರ ಸ್ಟ್ಯಾಂಡರ್ಡ್ ಆಗಿ, ಅವ್ರು ಕಾನ್ಸ್ಟೆಂಟ್ ಒಂದೇ ಕೇಳೋದಲ್ಲದೆ ದೇ ವಿಲ್ ಗಿವ್ ಯು ಒನ್ ಮೋರ್ ಕರೆಂಟ್. ಒಂದು ಯಾವುದೇ ಒಂದು ಸೈಡ್ ಕರೆಂಟ್ ಕೊಟ್ಟಿರ್ತಾರೆ, ಲೈಕ್ I1 ಕೊಟ್ಟಿರ್ತಾರೆ ಆರ್ I2 ಕೊಡ್ತಾರೆ, ಅಂಡ್ ದೇ ವಿಲ್ ಆಸ್ಕ್ ಯು ಟು ಫೈಂಡ್ ದ ಅದರ್ ಕರೆಂಟ್. ಓಕೆ, ಇವಾಗ ಇದೇ ಕ್ವಶನ್ ತಗೊಂಡ್ರೆ ನಾನು ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡ್ರೆ ಅಂಡ್ ದೇ ವಿಲ್ ಗಿವ್ ಮಿ I1 ಕರೆಂಟ್ 2 ಆಂಪಿಯರ್ಸ್ ಇದೆ, I2 ಕರೆಂಟ್ ಫೈಂಡ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ಬೇಕು, ನಾನು ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋನಿಂದ ನಾನು ವೋಲ್ಟೇಜಸ್ ಇಂದ ರೇಷಿಯೋನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ಕೆ ನ ವ್ಯಾಲ್ಯೂ ಎಷ್ಟು ಅಂತೇಳಿ, ಅದು 1/150 ಅಂತ ಗೊತ್ತಾಯ್ತು. ಈಗ ಈ ರೇಷಿಯೋನ ಇಟ್ಕೊಂಡು ನಾನು ಕರೆಂಟ್ ನ ಐಡೆಂಟಿಫೈ ಮಾಡ್ಬೋದು, ಯಾಕಂದ್ರೆ ನನಗೆ ಒಂದು ಕರೆಂಟ್ ಗೊತ್ತಿದೆ. ನನ್ನ ಕರೆಂಟ್ ಫಾರ್ಮುಲಾ ಏನು, I1/I2 ಇಸ್ ಈಕ್ವಲ್ಸ್ ಟು ಕೆ. ಕರೆಕ್ಟಾ? ಇವಾಗ ನನಗೆ I1 ಗೊತ್ತಿದೆ, I2 ಬೇಕು ಅಂದ್ರೆ I2 ಈಸ್ ನಥಿಂಗ್ ಬಟ್ ಎಷ್ಟು ಬರುತ್ತೆ, I2 ಈಸ್ ನಥಿಂಗ್ ಬಟ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ I2 ಆ ಕಡೆ ಹೋದ್ರೆ ಏನ್ ಬರುತ್ತೆ, I1/K. ಕರೆಕ್ಟಾ? I1 ಎಷ್ಟು 2 ಆಂಪಿಯರ್ಸ್, ಕೆ ಎಷ್ಟು 1/150 ಅಂದ್ರೆ 1 ನ ಕೆಳಗಡೆ ಹಾಕಿ ಮೇಲೆ 150 ಹಾಕ್ಬೋದು ನಾನು. ಅವಾಗ ಏನಾಗುತ್ತೆ, 2 into 150 is 300. 300 ಏನು ಆಂಪಿಯರ್ಸ್ ಈಸ್ ಯುವರ್ ಸೆಕೆಂಡರಿ ಕರೆಂಟ್. ಓಕೆ, ಈ ತರ ಕ್ವಶನ್ ತುಂಬಾ ಸಿಂಪಲ್ ಆಗಿ ಕೇಳ್ತಾರೆ. ದಟ್ ಈಸ್ ಹೌ ಯುವರ್ DCET ಪ್ಯಾಟರ್ನ್ ವಿಲ್ ಬಿ. ಸೊ ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಅಂತ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ತರ ಫಾರ್ಮುಲಾ ಕೇಳ್ಕೋವಲ್ಲ, ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಯು ಎ ಕ್ವಶನ್. ಓಕೆ, and we will solve more questions when the time of examination ಬರುತ್ತಲ್ಲ, we will keep exams and we will try to train you. Okay, in that particular ಇದರಲ್ಲಿ ಡೌಟ್ ಬೇಕಾಗಿಲ್ಲ. and next topic is about next topic ಯಾವುದು ಅಂತಂದ್ರೆ it is about a equivalent circuit. Okay, equivalent circuit.
ಈ ಟ್ರಾನ್ಸ್ಫಾರ್ಮರ್ ನಾನು ಒಂದೇ ಒಂದು ಸಿಂಗಲ್ ವೈಂಡಿಂಗ್ ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಇಟ್ ವಿಲ್ ಕಮ್ ಲೈಕ್ ಎ ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ರಿಯಾಕ್ಟೆನ್ಸ್. ಓಕೆ, ಇನ್ ದ ಪ್ರೈಮರಿ ಸೈಡ್ ಎಲ್ಲ ಒನ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. R1 ಇಸ್ ರೆಸಿಸ್ಟೆನ್ಸ್, X1 ಅನ್ನೋದು ರಿಯಾಕ್ಟೆನ್ಸ್. ಓಕೆ, ಅದೇ ತರ ಸೆಕೆಂಡರಿ ಸೈಡ್ ಸಹ ನಾನು ಈ ವೈಂಡಿಂಗ್ ಏನಿದೆ ಅಲ್ಲ, ಈ ವೈಂಡಿಂಗ್ ನ ರೆಸಿಸ್ಟೆನ್ಸ್ ಮತ್ತೆ ರಿಯಾಕ್ಟೆನ್ಸ್ ಅಲ್ಲಿ ಮೆನ್ಷನ್ ಮಾಡ್ಕೋಬಹುದು. ಓಕೆ, ನಾನು ಈಗ ಈ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸೆಕೆಂಡರಿ ಸೈಡ್ ಈ ತರ ಇದ್ದಾಗ ನಾನು ಕ್ಯಾಲ್ಕುಲೇಷನ್ ಮಾಡಕ್ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ರೆಸಿಸ್ಟೆನ್ಸ್ ಅಂತಂದ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಮಾಡಬೇಕು ಅಥವಾ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಮಾಡಬೇಕು. ಇದೇನಿದು ಆ ಕಡೆ ಈ ಕಡೆ ಆಗ್ಬಿಡ್ತು ಸರ್ಕ್ಯೂಟ್. ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಲಿ ನಾನು? ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಅಂತ ತಗೊಂಡ್ಬರ್ತೀವಿ. ಏನು ಈ ತರ ಸರ್ಕ್ಯೂಟ್ ನಾನು ಈಕ್ವಿವ್ಯಾಲೆಂಟ್ ಆಗಿ ತಗೊಂಡ್ಬರ್ಬೇಕು ಅಂತಂದ್ರೆ ಒಂದು ಐದರ್ ಸೆಕೆಂಡರಿ ಸೈಡ್ ಇರೋದನ್ನ ಪ್ರೈಮರಿ ಸೈಡ್ ಶಿಫ್ಟ್ ಮಾಡಬೇಕು ಅಥವಾ ಪ್ರೈಮರಿ ಸೈಡ್ ಇರೋದನ್ನ ಸೆಕೆಂಡರಿ ಸೈಡ್ ಶಿಫ್ಟ್ ಮಾಡಬೇಕು. ನಾನು ಇಲ್ಲಿ ಏನ್ ಮಾಡಿದ್ದೀನಿ ನೋಡಿ, ಪ್ರೈಮರಿ ಸೈಡ್ ಹೇಗಿದೆ ಅದೇ ವ್ಯಾಲ್ಯೂವೇ ಇದೆ. R1 ಇದೆ, X1 ಅಂತಾನೆ ಇದೆ. ಬಟ್ ಸೆಕೆಂಡರಿ ಸೈಡ್ R2 X2 ಇರೋದನ್ನ ನಾನು ಪ್ರೈಮರಿಗೆ ಶಿಫ್ಟ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ, R2' ಅಂಡ್ X2' ಅಂತ ಮರಿಬೇಕು. ಓಕೆ, ಯಾವುದೇ ನಾವು ಶಿಫ್ಟ್ ಮಾಡ್ತೀವಿ ಸೆಕೆಂಡರಿ ಸೈಡ್ ಇಂದ ಪ್ರೈಮರಿ ಶಿಫ್ಟ್ ಮಾಡಿದ್ರೆ ಅದನ್ನ R2' X2' ಅಂತ ಬರಿಬೇಕಾಗುತ್ತೆ. ಓಕೆ, ವೆನ್ ಕನ್ವರ್ಟಿಂಗ್ ಎ ಸರ್ಕ್ಯೂಟ್ ಪ್ಯಾರಾಮೀಟರ್ಸ್ ಟು ಪ್ರೈಮರಿ ಸೈಡ್ ನೋಡಿ ಮಾಡ್ಬೇಕಂದ್ರೆ ಇದು ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಓಕೆ, ದಿಸ್ ಆರ್ ವೆರಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಒಂದು ರೆಸಿಸ್ಟೆನ್ಸ್ ನಿಮಗೆ ಸೆಕೆಂಡರಿ ಸೈಡ್ ಕಂಡಿಡಬೇಕು. ವೆನ್ ಯು ನೋ ದ ಸೆಕೆಂಡರಿ ಸೈಡ್ ರೆಸಿಸ್ಟೆನ್ಸ್ ಗೊತ್ತು, ಬಟ್ ಆ ರೆಸಿಸ್ಟೆನ್ಸ್ ನಾನು ಪ್ರೈಮರಿ ಸೈಡ್ ಶಿಫ್ಟ್ ಮಾಡಬೇಕು ಅಂದಾಗ ಅದ್ರ ವ್ಯಾಲ್ಯೂ ಎಷ್ಟಿರ್ಬೇಕು ಅಂದ್ರೆ R2' ಇರಬೇಕು. ಅದು ನಮ್ಗೆ ಗೊತ್ತಿದೆ. ಬಟ್ ಆ ವ್ಯಾಲ್ಯೂ ಎಷ್ಟು? ಆ ವ್ಯಾಲ್ಯೂ ಬರಬೇಕು ಅಂದ್ರೆ ನಿಮ್ಗೆ ಸೆಕೆಂಡರಿ ಸೈಡ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ K². K ಅಂದೇನು? ಅಗೇನ್ ಕಾನ್ಸ್ಟೆಂಟ್. ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಂತಂದ್ರೆ ಅಥವಾ ರಿಯಾಕ್ಟೆನ್ಸ್ ಫೈಂಡ್ ಮಾಡ್ಬೇಕು ಅಂತಂದ್ರೆ ವೆನ್ ಯು ಆರ್ ಶಿಫ್ಟಿಂಗ್ ಸೆಕೆಂಡರಿ ಪ್ಯಾರಾಮೀಟರ್ಸ್ ಅಂದ್ರೆ R2 X2 ನಿಂದ ಈ ಕಡೆಗೆ ತಗೊಂಡ್ಬರ್ಬೇಕಂತಂದ್ರೆ ಯು ನೀಡ್ ಟು ಡಿವೈಡ್ ಇಟ್ ಬೈ K². ಆ ವ್ಯಾಲ್ಯೂನ ಡಿವೈಡ್ ಬೈ K² ಮಾಡಬೇಕಾಗುತ್ತೆ. ನೋಡಿ ಇವೆರಡು ಕ್ಲಿಯರ್ ಅಲ್ವಾ? ರೆಸಿಸ್ಟೆನ್ಸ್ ಅಂಡ್ ರಿಯಾಕ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು. ವೆನ್ ಸೆಕೆಂಡರಿ ಸೈಡ್ ಇದ್ದಾಗ ನಾನು ಅದನ್ನ ಪ್ರೈಮರಿಗೆ ಶಿಫ್ಟ್ ಮಾಡಿದ್ರೆ ಸೆಕೆಂಡರಿ ಸೈಡ್ ಇದ್ದ ಪ್ಯಾರಾಮೀಟರ್ಸ್ ನ ಪ್ರೈಮರಿ ಸೈಡ್ ನಾನು ಶಿಫ್ಟ್ ಮಾಡಿದ್ರೆ ಹೇಗಿರ್ಬೇಕು ವ್ಯಾಲ್ಯೂಸ್ ಈ ಫಾರ್ಮುಲಾ ಹಾಕಿದ್ರೆ ನಾವು ಬಂದ್ಬಿಡುತ್ತೆ. ಅವಾಗ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರಿಬಹುದು. ಇದು R2' ಅಂತ ನಥಿಂಗ್ ಬಟ್ R2 ವ್ಯಾಲ್ಯೂ ಬೈ K², X2' ಅಂತಂದ್ರೆ X2 ವ್ಯಾಲ್ಯೂ ಬೈ K² ಅಂತ. ಇದೇ ತರ ನಮ್ಗೆ ಇನ್ನು ಕರೆಂಟು ವೋಲ್ಟೇಜು ಇದೆ. ಸೆಕೆಂಡರಿ ಸೈಡ್ ಅಲ್ಲಿ ಕರೆಂಟು ಇದೆ, ಇನ್ನು ವೋಲ್ಟೇಜ್ ಇದೆ. ಇದನ್ನು ಸಹ ನಾನು ಶಿಫ್ಟ್ ಮಾಡ್ಬೇಕಲ್ವಾ? ಶಿಫ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ಕರೆಂಟ್ ಶಿಫ್ಟ್ ಮಾಡ್ಬೇಕಂತಂದ್ರೆ ಮಲ್ಟಿಪ್ಲೈ ಬೈ K ಮಾಡ್ಬೇಕು. ಸೆಕೆಂಡರಿ ಸೈಡ್ ಕರೆಂಟ್ ಮಲ್ಟಿಪ್ಲೈಡ್ ಬೈ K ವ್ಯಾಲ್ಯೂ. ಅದೇ ವೋಲ್ಟೇಜ್ ನ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ಸೆಕೆಂಡರಿ ಸೈಡ್ ವೋಲ್ಟೇಜ್ ಡಿವೈಡೆಡ್ ಬೈ ಓನ್ಲಿ ಸಿಂಗಲ್ K. ಸ್ಕ್ವೇರ್ ಏನ್ ಬರಲ್ಲ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಈ ದಿಸ್ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್ಸ್. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತುಂಬಾ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರುತ್ತೆ. ಓಕೆ, ಅಂಡ್ ಆಫ್ಟರ್ ದಿಸ್ ದೇರ್ ಆರ್ ನೋ ಅದರ್ ಟಾಪಿಕ್ಸ್ ಟು ಡಿಸ್ಕಸ್. ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಮ್ಯಾಕ್ಸಿಮಮ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಬಗ್ಗೆ ನಿಮಗೆ ಕೇಳಲ್ಲ. ಅಂಡ್ ದಿಸ್ ಇಸ್ ಆಲ್ಸೋ ನಾಟ್ ಯುವರ್ ಕಪ್ ಆಫ್ ಕಾಫಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇವಾಗ ಜಂಕ್ಷನ್ ಡಯೋಡ್ಸ್. PN ಜಂಕ್ಷನ್ ಡಯೋಡ್ಸ್ ಅಂತ ಅಂದ್ರೆ ಏನು? ಒಂದು ಯಾವುದೇ ಒಂದು ಡಯೋಡ್ ಅಂತ ಅಂದ್ರೆ ನಥಿಂಗ್ ಬಟ್ ಇದು ಒಂದು ಸ್ವಿಚ್. ನಾವು ಮನೆಯಲ್ಲಿ ಒಂದು ಸ್ವಿಚ್ ಫ್ಯಾನ್ ಆನ್ ಮಾಡಬೇಕು, ಮೋಟರ್ ಆನ್ ಮಾಡಬೇಕು ಅಂದ್ರೆ ಸ್ವಿಚ್ ಕೊಟ್ಟಿರ್ತಾರೆ. ಅದು ಬೆಕೆಲೈಟ್ ಸ್ವಿಚಸ್, ಅದು ಪ್ಯೂರ್ ಎಲೆಕ್ಟ್ರಿಕಲ್ ಸ್ವಿಚಸ್. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ವಿಚ್ ಯಾವ ತರ ಇರುತ್ತೆ ಅಂತಂದ್ರೆ ಈ ತರ ಇರುತ್ತೆ, ಡಯೋಡ್ ಅಂತ ಕರಿತೀವಿ. ಅದು ಯಾವ್ದ್ರಿಂದ ಮಾಡಿರ್ತಾರೆ? PN ಜಂಕ್ಷನ್ ಡಯೋಡ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಕಾಲ್ಡ್ as PN ಜಂಕ್ಷನ್ ಬಿಕಾಸ್ ಇಟ್ ಇಸ್ ಎ P ಟೈಪ್ ಮೆಟೀರಿಯಲ್ ಅಂಡ್ N ಟೈಪ್ ಮೆಟೀರಿಯಲ್. ಓಕೆ, P ಟೈಪ್ ಮೆಟೀರಿಯಲ್ ಅಂತಂದ್ರೆ ನೋಡಿ, ಪಿ ಟೈಪ್ ಅಂಡ್ N ಟೈಪ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರಬೇಕು. P ಟೈಪ್ ಅಂತಂದ್ರೆ ಹೋಲ್ಸ್ ನಿಮಗೆ ಮೆಜಾರಿಟಿ ಇರುತ್ತೆ. ಅಂದ್ರೆ ಇದರಲ್ಲಿ ಬರೀ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹೋಲ್ಸ್ ಜಾಸ್ತಿ ಇರುತ್ತೆ. ಹೋಲ್ಸ್ ಆರ್ ಮೋರ್. ಓಕೆ, ಇವೆಲ್ಲ ಮೇಜರ್ ಪಾಯಿಂಟ್ಸ್. ಅಂಡ್ ಇದರಲ್ಲಿ ನಾವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ಯೂಸ್ ಮಾಡ್ತೀವಿ. ಏನಪ್ಪಾ ಇದು P ಟೈಪ್ ಅಂತಂದ್ರೆ? ಈ P ಟೈಪು N ಟೈಪ್ ಅಂದ್ರೆ ಇದು ಒಂದು ಸೆಮಿ ಕಂಡಕ್ಟರ್. ಓಕೆ, ಇದೊಂದು ಸೆಮಿ ಕಂಡಕ್ಟರ್. ಸೆಮಿ ಕಂಡಕ್ಟರ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಏನು, ಡಯೋಡ್ ನ. ಓಕೆ, ಪ್ಯೂರ್ ಸೆಮಿ ಕಂಡಕ್ಟರ್ ಅಂತಂದ್ರೆ ನಾವು ಅದನ್ನ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ಬರಿತೀನಿ ನಾನು ಅದನ್ನ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ. ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್ ಅಂತಂದ್ರೆ ಇಟ್ ಇಸ್ ಎ ಪ್ಯೂರ್ ಸೆಮಿ ಕಂಡಕ್ಟರ್. ಇದರಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 4 ಇರುತ್ತೆ. 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಏನ್ ಮೀನಿಂಗು?
ಒಂದು ಕೋವಲೆಂಟ್ ಬಾಂಡ್ ಫಾರ್ಮ್ ಆಗೋದಕ್ಕೆ ನಮಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬೇಕು. ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್ಸ್ ಇದ್ರೆ ನಮಗೆ ಒಂದು ಬಾಂಡ್ ಫಾರ್ಮ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿಕಂಡಕ್ಟರ್ಸ್. ಇವು ಯಾವುವು ಅಂತಂದ್ರೆ ಸಿಲಿಕಾನ್ ಅಂಡ್ ಜೆರ್ಮೇನಿಯಂ. ನಿಮಗೆ ಸಿಲಿಕಾನ್ ಅಂಡ್ ಜೆರ್ಮೇನಿಯಂ ಯಾವ ತರ ಸೆಮಿಕಂಡಕ್ಟರ್ ಅಂತ ಕೇಳಿದ್ರಂದ್ರೆ ಯು ಗಾಯ್ಸ್ ಕ್ಯಾನ್ ಟಿಕ್ ಲೈಕ್ ಇಟ್ ಈಸ್ ನಥಿಂಗ್ ಬಟ್ ಎ ಪ್ಯೂರ್ ಸೆಮಿಕಂಡಕ್ಟರ್ ಅಂತ ಟಿಕ್ ಮಾಡಬಹುದು. ಓಕೆ, ಅದಾದ್ಮೇಲೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತಂದ್ರೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಇದು ಒಂದು ಇಂಪ್ಯೂರ್ ಸೆಮಿಕಂಡಕ್ಟರ್. ಇದನ್ನ ನಾವು ಯಾವ್ದಂತ ಕರಿತೀವಿ, ಈ ತರ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ಬೋದು ಅಥವಾ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ಬೋದು. ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಈ ತರ ಇರೋದನ್ನ ಪ್ಯೂರ್ ಮಾಡ್ಬೇಕು ಅಂತಂದ್ರೆ ಡೋಪಿಂಗ್ ಮಾಡ್ಬೇಕಾಗುತ್ತೆ. ವಿ ನೀಡ್ ಟು ಡೋಪಿಂಗ್ ಮಾಡ್ಬೇಕು ಅಂತ ಅಂದಾಗ ನಮಗೆ ಯಾವ ಟೈಪ್ ಡೋಪ್ ಮಾಡ್ಬೇಕು. ನನಗೆ ಇವಾಗ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ನಾನು ಅದನ್ನ ಪ್ಯೂರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇನ್ನು ಎಷ್ಟು ಡೋಪಿಂಗ್ ಮಾಡಬೇಕು. ಆ ಡೋಪಿಂಗ್ ಅಲ್ಲಿ ನಮಗೆ ಒಂದು ಪಿ ಟೈಪ್ ಅಂತ ಡೋಪಿಂಗ್ ಕರಿತೀವಿ, ಇನ್ನೊಂದು ಎನ್ ಟೈಪ್ ಡೋಪಿಂಗ್ ಅಂತ ಕರಿತೀವಿ. ಅದರಲ್ಲಿ ಡೋಪಿಂಗ್ ಮಾಡೋ ಎಲಿಮೆಂಟು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಯೂಸ್ ಮಾಡಿದೆ, ಅದು ಪಿ ಟೈಪ್ ಫಾರ್ಮ್ ಮಾಡುತ್ತೆ. ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಎಕ್ಸಾಂಪಲ್ಸ್ ಯಾವುದು ಅಂತಂದ್ರೆ ನಿಮಗೆ ಬೋರಾನ್, ಇಂಡಿಯಂ, ಅಲ್ಯೂಮಿನಿಯಂ ಅಂಡ್ ಗ್ಯಾಲಿಯಂ. ಓಕೆ, ಇವೆಲ್ಲ ನಿಮಗೆ ಒಂದು ಇಂಪ್ಯೂರಿಟೀಸ್. ಅಂದ್ರೆ ಈ ಮೆಟೀರಿಯಲ್ ನ ತಗೊಂಡು ಈ ಜರ್ಮೇನಿಯಂ ಆರ್ ಸಿಲಿಕಾನ್ ಅಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಪಿ ಟೈಪ್ ಫಾರ್ಮ್ ಆಗುತ್ತೆ. ಎನ್ ಟೈಪ್ ಫಾರ್ಮ್ ಆಗ್ಬೇಕಂತಂದ್ರೆ ಇದರಲ್ಲಿ ನಿಮಗೆ ಏನಿರುತ್ತೆ, ಇದರಲ್ಲಿ ನಮಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಎನ್ ಟೈಪ್ ಅಲ್ಲಿ ನಮಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಇದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಯಾಕೆ ಅಂತಂದ್ರೆ ನೋಡಿ, 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ 4 ಎಲೆಕ್ಟ್ರಾನ್ಸ್ ಇಂದ ಬಾಂಡ್ ಫಾರ್ಮ್ ಆಗ್ಬಿಡುತ್ತೆ. ಇನ್ನೂ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ಹಾಗಾಗಿ ಇದನ್ನ ಡೋನರ್ ಅಂತ ಸಹ ಕರೀತಾರೆ. ಇದು ಮೂರೇ ಇದೆ, ಇನ್ನೂ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ತಗೋಬಹುದು, ಹಾಗಾಗಿ ಇದನ್ನ ಎಕ್ಸೆಪ್ಟರ್ ಅಂತ ಕರೀತಾರೆ. ಅಂದ್ರೆ ಎಕ್ಸೆಪ್ಟ್ ಮಾಡಕ್ ರೆಡಿ ಇದೆ. 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಬೇಕಾಗುತ್ತಲ್ಲ, ಸೊ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಬೇಕು ಅಂತಂದ್ರೆ ಇದು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ. ಇದು ಏನಕ್ಕೆ ರೆಡಿ ಇದೆ, ದಿಸ್ ಈಸ್ ಫಾರ್ ಎ ಡೋನರ್ ಗಾಗಿ ರೆಡಿ ಇದೆ. ಓಕೆ, ಡೋನರ್ ಆಗಿ ರೆಡಿ ಇರುತ್ತೆ. ಅಂಡ್ ನಾವು ಕಮಿಂಗ್ ಟುವರ್ಡ್ಸ್ ಈ ಎನ್ ಟೈಪ್ ಅಂತಂದ್ರೆ ಇಟ್ ಈಸ್ ಎ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ. ಏನು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಅಂತ ಕರಿತೀವಿ. ಇದು ಯಾವುದು ಅಂತಂದ್ರೆ ಆಂಟಿಮೋನಿ, ಆರ್ಸೆನಿಕ್ ಅಂಡ್ ಫಾಸ್ಫರಸ್. ಇವು 3 ಎಲಿಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ ಡೈರೆಕ್ಟ್ ಆಗಿ. ಪಿ ಟೈಪ್ ಈಸ್ ಯಾವ ತರ, ಇವಾಗ ಆಂಟಿಮೋನಿ ಆರ್ಸೆನಿಕ್ ಅಂತ ಕೊಟ್ಬಿಟ್ಟು ಇದು ಎನ್ ಟೈಪ್ ಪಿ ಟೈಪ್ ಅಂತ ಕೇಳ್ಬೋದು, ಪಟ್ ಅಂತ ಹಾಕ್ಬೇಕು ನೀವು. ಓಕೆ, ಅಂಡ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತಂದ್ರೆ ಈಗ ನಿಮಗೆ ಪಿ ಎನ್ ಅಂತಂದ್ರೆ ಒಂದು ಐಡಿಯಾ ಬಂದಿರುತ್ತೆ. ಇವು ಎರಡನ್ನ ಯೂಸ್ ಮಾಡಿ ನಾವು ಒಂದು ಜಂಕ್ಷನ್ ತರ ಕ್ರಿಯೇಟ್ ಮಾಡ್ತೀವಿ. ಓಕೆ, ಈ ತರ ಇರುತ್ತೆ, ಒಂದ್ ಕಡೆ ಪಿ ಇರುತ್ತೆ, ಇನ್ನೊಂದ್ ಕಡೆ ಎನ್ ಇರುತ್ತೆ, ಒಂದು ಜಂಕ್ಷನ್ ಇರುತ್ತೆ. ಇದಕ್ಕೆ ಒಂದ್ 2 ಟರ್ಮಿನಲ್ ನ ಹೊರಗಡೆ ಕೊಡ್ತೀನಿ ನಾನು. ಓಕೆ, ಅದು ಸಿಂಬಲ್ ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸಿಂಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಡಯೋಡ್ ಸಿಂಬಲ್ ನಿಮ್ಗೆ ಈ ತರ ಇರುತ್ತೆ. ಓಕೆ, ನಮಗೆ ಈ ಕಡೆ ಫ್ಲಾಟ್ ಎಂಡ್ ಇದೆಲ್ಲ ಇದನ್ನ ಆನೋಡ್ ಅಂತ ಕರಿತೀವಿ. ಈ ಕಡೆ ಒಂದೇ ಒಂದು ಕಡ್ಡಿ ಇದೆಲ್ಲ ಇದನ್ನ ನಾವು ಕ್ಯಾಥೋಡ್ ಅಂತ ಕರಿತೀವಿ. ಓಕೆ, ಆನೋಡ್ ಅಂಡ್ ಕ್ಯಾಥೋಡ್. ನಮ್ ಕರೆಂಟ್ ಯಾವಾಗ್ಲೂ ಹೆಂಗೆ ಫ್ಲೋ ಆಗುತ್ತೆ, ಆನೋಡ್ ಟು ಕ್ಯಾಥೋಡ್ ಫ್ಲೋ ಆಗುತ್ತೆ. ಓಕೆ, ಇನ್ ಕೇಸ್ ರಿವರ್ಸ್ ಅಲ್ಲಿ ಸಹ ನಾವು ಫ್ಲೋ ಮಾಡಿಸಬಹುದು, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ತುಂಬಾ ಜಾಸ್ತಿ. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಅರ್ಥ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮಗೆ ಇಲ್ಲೇನ್ ಕೊಟ್ಟಿದ್ದಾನೆ, ವೋಲ್ಟೇಜ್ ಲೈನ್, ಇದೇನ್ ಕೊಟ್ಟಿದ್ದಾನೆ, ಇದು ನಿಮಗೆ ಕರೆಂಟ್ ಟ್ರಿಗರಿಂಗ್ ಲೈನ್ ಅಂತ ಅನ್ಕೊಳ್ಳಿ. ಓಕೆ, ಈಗ ನಾನು ಈ ಡಯೋಡ್ಗೆ ಫಾರ್ವರ್ಡ್ ಬಯಾಸ್ ಮಾಡ್ತೀನಿ. ಫಾರ್ವರ್ಡ್ ಬಯಾಸ್ ಅಂತಂದ್ರೆ ಏನ್ ಮೀನಿಂಗ್, ಫಾರ್ವರ್ಡ್ ಬಯಾಸ್ ಅಂತಂದ್ರೆ ಇವಾಗ ಏನ್ ಡಯೋಡ್ ಸಿಂಬಲ್ ಈ ತರ ಇದೆ ಅಲ್ಲ, ಇದಕ್ಕೆ ಪಾಸಿಟಿವ್ ಸಪ್ಲೈ ಕೊಡ್ತೀನಿ, ಇನ್ನೊಂದಕ್ಕೆ ನೆಗೆಟಿವ್ ಸಪ್ಲೈ ಕೊಡ್ತೀನಿ. ಓಕೆ, ಪಾಸಿಟಿವ್ ಸಪ್ಲೈ ಕೊಡ್ತೀನಿ ಎಲ್ಲಿ, ಆನೋಡ್ ಸೈಡ್. ಕ್ಯಾಥೋಡ್ ಸೈಡ್ ಬಂದು ನಾನು ನೆಗೆಟಿವ್ ಸಪ್ಲೈ ಕೊಡ್ತೀನಿ. ಆಗ ಏನಾಗುತ್ತೆ, ಇಟ್ ಆಕ್ಟ್ಸ್ ಲೈಕ್ ಎ ಫಾರ್ವರ್ಡ್ ಬಯಾಸ್. ಅಂದ್ರೆ ಸ್ವಿಚ್ ತರ ವರ್ಕ್ ಆಗುತ್ತೆ. ಇದು ಇಟ್ ಆಕ್ಟ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ಇದು ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ನನಗೆ ಅವಾಗ ನಾನು ಏನ್ ಸಪ್ಲೈ ಕೊಟ್ಟಿದ್ದೀನಿ ಅದು ನನಗೆ ಇಲ್ಲಿ ನಾನು ಏನೋ ಲ್ಯಾಂಪ್ ಹತ್ತೋದಕ್ಕೆ ಕೊಟ್ಟಿದ್ರೆ ಲ್ಯಾಂಪ್ ಆನ್ ಆಗುತ್ತೆ, ಫ್ಯಾನ್ ಆನ್ ಮಾಡಕ್ ಕೊಟ್ಟಿದ್ದೆ ಫ್ಯಾನ್ ಆನ್ ಆಗುತ್ತೆ. ಯಾವಾಗ ಇದು ನನಗೆ ಕಂಡಕ್ಟ್ ಆಗ್ಬೇಕು ಅಂದ್ರೆ ನಾನು ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ಕೊಟ್ಟಾಗ ಮಾತ್ರ. ಅಂದ್ರೆ ಫಾರ್ವರ್ಡ್ ಬಯಾಸ್ ಅಂದ್ರೆ ವೆನ್ ಪಾಸಿಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ದ ಆನೋಡ್ whereas negative terminal is connected to the cathode, then it is called as a forward bias. whereas ಅದೇ ತರ ರಿವರ್ಸ್ ಬಯಾಸ್ ಅಂತಂದ್ರೆ ಏನಂತಂದ್ರೆ ಸಿಮಿಲರ್ ಆಗಿ ಅದೇ ಸೇಮ್ ಡಯೋಡ್ ತಗೊಂಡು ನಾವು ಇದನ್ನ ನೆಗೆಟಿವ್ ಟರ್ಮಿನಲ್ ಕೊಡ್ಬೇಕು ಅಂಡ್ ಪಾಸಿಟಿವ್ ಟರ್ಮಿನಲ್ ತಗೊಂಡೋಗ್ಬಿಟ್ಟು ಕ್ಯಾಥೋಡ್ ಕೊಡ್ಬೇಕಾಗುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ, ದಿಸ್ ವಿ ಕಾಲ್ ಇಟ್ ಆಸ್ ಎ ರಿವರ್ಸ್ ಬಯಾಸ್.
ರಿವರ್ಸ್ ಬಯಾಸ್ ಅಲ್ಲಿ ಇದು ಡಯೋಡ್ ಯಾವ ತರ ಇರುತ್ತೆ, ಓಪನ್ ಸರ್ಕ್ಯೂಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಓಪನ್ ಸರ್ಕ್ಯೂಟ್ ಅಂದೇನು, ಇಲ್ಲಿ ನಾನು ಲ್ಯಾಂಪ್ ಕೊಟ್ರೆ, ಲ್ಯಾಂಪ್ ಇಟ್ರೆ ಲ್ಯಾಂಪ್ ಆನ್ ಆಗಲ್ಲ, ಲ್ಯಾಂಪ್ ಆಫ್ ಆಗಿರುತ್ತೆ. ಯಾಕಂದ್ರೆ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಮಾತ್ರ ತಾನೇ ಕರೆಂಟ್ ಫ್ಲೋ ಆಗೋದು. ಸೊ ಇದರಲ್ಲಿ ಕ್ಲೋಸ್ ಸರ್ಕ್ಯೂಟ್ ಆಗಿರುತ್ತೆ, ಈ ಲ್ಯಾಂಪ್ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಹಾಗಾಗಿ ಇದು ಡಯೋಡ್ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಹಾಗಾಗಿ ಲ್ಯಾಂಪ್ ಏನಾಗುತ್ತೆ, ಲ್ಯಾಂಪ್ ಆನ್ ಆಗುತ್ತೆ, ನಮಗೆ ಬೆಳಕು ಕೊಡುತ್ತೆ. ಸ್ವಿಚ್ ತರ ಆನ್ ಆಯ್ತು. ಇವಾಗ ಸ್ವಿಚ್ ಇಲ್ಲಿ ಫಾರ್ವರ್ಡ್ ಬಯಾಸ್ ಅಲ್ಲಿ ಏನಾಯ್ತು, ಆನ್ ಅಂತ ಕರಿತೀವಿ, ಆನ್ ಸ್ಟೇಟ್. ಅಂಡ್ ರಿವರ್ಸ್ ಬಯಾಸ್ ಅಲ್ಲಿ ನಾವು ಇದನ್ನ ಆಫ್ ಸ್ಟೇಟ್ ಅಂತ ಕರಿತೀವಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಆನ್ ಯಾವಾಗ ಆಗುತ್ತೆ, ಆಫ್ ಯಾವಾಗ ಆಗುತ್ತೆ. ಓಕೆ, ಇವಾಗ ಇದು ಆನ್ ಆಗ್ಬೇಕು ಅಂತಂದ್ರೆ ಎಷ್ಟೊತ್ತಿಗೆ ಆನ್ ಆಗುತ್ತೆ, ಯಾವಾಗ ಆನ್ ಆಗ್ಬೇಕು, ಇದರಲ್ಲಿ ಜಂಕ್ಷನ್ ಇದೆ ಅಲ್ವಾ, ಇದು ಜಂಕ್ಷನ್, ಈ ಜಂಕ್ಷನ್ ಏನಿದೆ ಅಲ್ಲ, ಈ ಜಂಕ್ಷನ್ ಬ್ರೇಕ್ ಆಗ್ಬೇಕು. ಬ್ರೇಕ್ ಆಗಕ್ಕೆ ಒಂದು ಮಿನಿಮಮ್ ವೋಲ್ಟೇಜ್ ಇದೆ, ಅದು ಡಿಪೆಂಡಿಂಗ್ ಆನ್ ದ ಮೆಟೀರಿಯಲ್. ಏನು ಸಿಲಿಕಾನ್ ಮೆಟೀರಿಯಲ್ ಆದ್ರೆ 0.7 ವೋಲ್ಟ್ಸ್ ಇರುತ್ತೆ, ಬ್ರೇಕ್ ಓವರ್ ವೋಲ್ಟೇಜ್ ವಿಲ್ ಬಿ 0.7 ವೋಲ್ಟ್ಸ್. ಅದೇ ನೀವು ಜರ್ಮೇನಿಯಂ ಯೂಸ್ ಮಾಡಿದೆ 0.3 ವೋಲ್ಟ್ಸ್ ಅಷ್ಟೇ ಇರುತ್ತೆ. ಅಂದ್ರೆ 0.7 ವೋಲ್ಟ್ಸ್ ಕೊಟ್ರೆ ಇಟ್ ವಿಲ್ ಆಕ್ಟ್ ಅಂದ್ರೆ ಸಿಲಿಕಾನ್ ಡಯೋಡ್ ವಿಲ್ ಗೆಟ್ ಇನ್ ಟು ದ ಫಾರ್ವರ್ಡ್ ಬಯಾಸ್ ಮೋಡ್. ಅಷ್ಟು ವೋಲ್ಟ್ಸ್ ಆದ್ಮೇಲೆನೆ ಅದು ಆನ್ ಆಗುತ್ತೆ. ಅಂದ್ರೆ ನೀವು ಬರೀ 0.5 ವೋಲ್ಟ್ಸ್ ಕೊಟ್ರ ಅಂತ ಇಟ್ಕೊಳ್ಳಿ, ಸ್ವಿಚ್ ಆನ್ ಆಗಲ್ಲ, ಸಿಲಿಕಾನ್ ಇನ್ನು ಆಫ್ ಅಲ್ಲೇ ಇರುತ್ತೆ. ಯಾವಾಗ ಆನ್ ಆಗುತ್ತೆ ಅಂದ್ರೆ ಗ್ರೇಟರ್ ದೆನ್ ವೆನ್ ದ ಸಪ್ಲೈ ವೋಲ್ಟೇಜ್ ಇಸ್ ಗ್ರೇಟರ್ ದೆನ್ 0.7 ವೋಲ್ಟ್ಸ್. ಅಂದ್ರೆ ಈ ಸಪ್ಲೈ ವೋಲ್ಟೇಜ್, ಈ ವೋಲ್ಟೇಜ್ ನಾವು ಸಪ್ಲೈ ವೋಲ್ಟೇಜ್ ಅಂತ ಕರಿತೀವಿ. ಸಪ್ಲೈ ವೋಲ್ಟೇಜ್ ವೆನ್ ಇಟ್ ಈಸ್ ಗ್ರೇಟರ್ ದೆನ್ 0.7 ವೋಲ್ಟ್ಸ್, ಅವಾಗೇ ನಿಮಗೆ ಈ ತರ ಕಂಡಕ್ಟ್ ಆಗುತ್ತೆ ಫಾರ್ವರ್ಡ್ ಬಯಾಸ್ ಅಲ್ಲಿ. ಓಕೆ, ಈ ತರ ನಿಮ್ಗೆ ಕರು ಕಾಣುತ್ತೆ. ಅದೇ ರಿವರ್ಸ್ ಬಯಾಸ್ ಅಲ್ಲ ಅಂತಂದ್ರೆ ಈ ಬ್ರೇಕ್ ಓವರ್ ವೋಲ್ಟೇಜ್ ಏನಿದೆಲ್ಲ ಇದು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಕಂಡಕ್ಟ್ ಆಗ್ಬೇಕಂತಂದ್ರೆ ಇಲ್ಲಿ ಎಷ್ಟು ಕೊಡ್ತೀವಿ ಅಷ್ಟು ವೋಲ್ಟೇಜ್ ಅಲ್ಲ, ಇಲ್ಲಿ ನೋಡಿ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಆಕ್ಚುಲಿ ನಮ್ಗೆ ಕಂಡಕ್ಟ್ ಆಗೋದು. ಬಟ್ ಇಲ್ಲಿ ನೋಡಿ ಕಂಡಕ್ಟ್ ಆಗೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಕ್ಚುಯಲ್ ಆಗಿ ನಿಮಗೆ ಸ್ಟಾರ್ಟ್ ಆಗೋದು ವೆರಿ ಲಾಂಗ್, ವೆರಿ ದೂರ, ತುಂಬಾ ದೂರ ಇದೆ ಬ್ರೇಕ್ ಓವರ್ ವೋಲ್ಟೇಜ್. ಹಾಗಾಗಿನೇ ರಿವರ್ಸ್ ಬಯಾಸ್ ಅಲ್ಲಿ ನಮಗೆ ರೆಸಿಸ್ಟೆನ್ಸು ಇನ್ಫಿನಿಟಿ ಅಂತ ಕರಿತೀವಿ, ವೇರ್ ಆಸ್ ಆನ್ ಸ್ಟೇಟ್ ಅಲ್ಲಿ ರೆಸಿಸ್ಟೆನ್ಸ್ ನಮಗೆ ಝೀರೋ. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟೆ ರೆಸಿಸ್ಟೆನ್ಸ್ ಝೀರೋ. ಓಕೆ, ರೆಸಿಸ್ಟೆನ್ಸ್ ಝೀರೋ, ಹಾಗಾಗಿ ಬೇಗನೆ ಕಂಡಕ್ಟ್ ಆಗುತ್ತೆ ಫಾರ್ವರ್ಡ್ ಬಯಾಸ್ ಅಲ್ಲಿ. ಅದೇ ರಿವರ್ಸ್ ಬಯಾಸ್ ಕೊಟ್ರೆ ಏನಾಗುತ್ತೆ, ಜಂಕ್ಷನ್ ದಪ್ಪ ಆಗ್ತಾ ಹೋಗುತ್ತೆ. ಈ ತರ ಇಷ್ಟು ದಪ್ಪ ಆಗ್ಬಿಡುತ್ತೆ ಜಂಕ್ಷನ್. ಏನಾಗುತ್ತೆ ಅಂತಂದ್ರೆ ಇದನ್ನ ಎಳೆಯುತ್ತೆ. ಈ ಕಡೆ ನಾನು ಏನ್ ಮಾಡಿರ್ತೀನಿ, ಪಿ ಟೈಪ್ ಕಡೆ ನಾನು ಪಾಸಿಟಿವ್ ಕೊಡೋದ್ ಬಿಟ್ಟು ನೆಗೆಟಿವ್ ಕೊಟ್ರೆ ಏನಾಗುತ್ತೆ, ಇದರಲ್ಲಿರೋ ಹೋಲ್ಸ್ ನೆಲ್ಲ ಅಟ್ರಾಕ್ಟ್ ಮಾಡುತ್ತೆ. ಇದರಲ್ಲಿರೋ ಹೋಲ್ಸ್ ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಅಂತಂದ್ರೆ ಈ ಜಂಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ನಾನು ಪಾಸಿಟಿವ್ ಟರ್ಮಿನಲ್ ಕೊಟ್ಟಿದ್ದೀನಿ ಅಂತಂದ್ರೆ ಏನ್ ಮಾಡುತ್ತೆ, ಈ ಪಾಸಿಟಿವ್ ಟರ್ಮಿನಲ್ ನಮಗೆ ಎಲೆಕ್ಟ್ರಾನ್ಸ್ ನ ಎಲ್ಲ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಎಲೆಕ್ಟ್ರಾನ್ಸ್, ಇದರಲ್ಲಿರೋ ಎಲೆಕ್ಟ್ರಾನ್ಸ್ ನೆಲ್ಲ ಅಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಕಡೆನು ಜಂಕ್ಷನ್ ದಪ್ಪ ಆಗ್ತಾ ಬರುತ್ತೆ. ಅಂದ್ರೆ ಸ್ವಿಚಿಂಗ್ ಆಗಕ್ಕೆ ಈ ಜಂಕ್ಷನ್ ಸಣ್ಣ ಆಗ್ಬೇಕು, ಸಣ್ಣ ಆಗಿ ಥಿಕ್ನೆಸ್ ರೆಡ್ಯೂಸ್ ಆಗ್ಬಿಟ್ಟು ಬ್ರೇಕ್ ಆಗ್ಬೇಕು ಅದು. ಓಕೆ, ರಿವರ್ಸ್ ಬಯಾಸ್ ಅಂದೆ, ರಿವರ್ಸ್ ಬಯಾಸ್ ಹಾಗಾಗಿನೇ ರಿವರ್ಸ್ ಬಯಾಸ್ ಅಲ್ಲಿ ಕಂಡಕ್ಟ್ ಆಗಬೇಕು ಅಂತಂದ್ರೆ ನಮಗೆ ವೆರಿ ಲಾಂಗ್ ವೋಲ್ಟೇಜ್ ಕೊಡ್ಬೇಕು. ವೆರಿ ಹೈ ವೋಲ್ಟೇಜ್ ಕೊಟ್ರೆ ಅದು ಟೆಂಪರೇಚರ್ ಇಂದ ಬ್ರೇಕ್ ಆಗುತ್ತೆ. ಓಕೆ, ದಟ್ ಈಸ್ ಹೌ ಇನ್ ರಿವರ್ಸ್ ಬಯಾಸ್ ಇಟ್ ಫಂಕ್ಷನ್ಸ್. ಓಕೆ, ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಎಕ್ಸ್ ಆಕ್ಸಿಸ್ ವರ್ಸಸ್ ವೈ ಆಕ್ಸಿಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, and if you draw it, your waveform will be like this. Okay, so this is about PN junction. ಈಗ ಇನ್ನು ಟೈಪ್ಸ್ ಆಫ್ ಡಯೋಡ್ಸ್ ನಿಮಗೆ ಗೊತ್ತಾಗಬೇಕು, ಇನ್ನು ಏನೇನ್ ತರ ಡಯೋಡ್ಸ್ ಬರುತ್ತೆ ಅಂತ. ಡಯೋಡ್ಸ್ ಅಲ್ಲಿ ವ್ಯಾರೆಕ್ಟರ್ ಅನ್ನೋದು ಒಂದು ಡಯೋಡೆ. ಏನಂತೀವಿ ಇದನ್ನ, ವೇರಿಯೇಬಲ್ ಕೆಪಾಸಿಟರ್ ಡಯೋಡ್ ಅಂತ ಕರಿತೀವಿ. ಓಕೆ, ವ್ಯಾರೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ವೇರಿಯೇಬಲ್ ಕೆಪಾಸಿಟರ್ ಡಯೋಡ್. ಇದು ನೋಡಿ ಡಯೋಡ್ ಯಾವ ತರ ಇದೆ, ಡಯೋಡ್ ಈ ತರ ಇದೆ. ಅಂಡ್ ಸಿಂಬಲ್ ನೋಡಿ, ಕೆಪಾಸಿಟರ್ ಸಿಂಬಲ್ ಇದೆ. ಇದು ಎರಡು ಪ್ಲೇಟ್, ವೆನ್ ಟೂ ಪ್ಲೇಟ್ಸ್ ಆರ್ ಸಪರೇಟೆಡ್ ಬೈ ಎ ಸಮ್ ಸ್ಪೇಸ್, ನಥಿಂಗ್ ಬಟ್ ಇಟ್ ಇಸ್ ಕಾಲ್ಡ್ ಆಸ್ ಎ ಡೈಎಲೆಕ್ಟ್ರಿಕ್. Okay, it is called as a dielectric, then we call it as a capacitor. Okay, ಅದನ್ನ ನಾವು ಕೆಪಾಸಿಟರ್ ಅಂತ ಕರಿತೀವಿ. ವೇರಿಯೇಬಲ್ ಕೆಪಾಸಿಟರ್ ಅಂತಂದ್ರೆ ಕೆಪಾಸಿಟನ್ಸ್ ನ ವೇರಿ ಮಾಡ್ತಾ ಇರುತ್ತೆ. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಎ ವೇರಿಯೇಬಲ್ ಕೆಪಾಸಿಟರ್ ಡಯೋಡ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ವ್ಯಾರೆಕ್ಟರ್ ಅಂತ. ಟನಲ್ ಡಯೋಡ್ ಅಂದ್ರೆ ಏನು, ಇದರಲ್ಲಿ ಜಂಕ್ಷನ್ ಏನಿರುತ್ತಲ್ಲ ಪಂಚ್ ಮಾಡಿರ್ತೀವಿ ಅನ್ನೋ ಮಾತು. ಸರಿಯಾಗಿ ಯಾರಿಗಾನ ಪಂಚ್ ಹೊಡೆದ ಹೆಂಗಿರುತ್ತೆ ಆ ತರ ಪಂಚ್ ಮಾಡಿರ್ತಾರೆ ಇದರಲ್ಲಿ. ಅಂದ್ರೆ ಪಂಚ್ ಎಷ್ಟು ಮಾಡಿರ್ತಾರೆ ಅಂತಂದ್ರೆ ಡೋಪಿಂಗ್ ಹೆವಿ ಹೈ ಡೋಪಿಂಗ್ ಇರುತ್ತೆ, ಹೆವಿಲಿ ಡೋಪ್ಡ್. ಇದು ನೋಡಿ, ಇಲ್ಲಿ ನಾವು ಇಲ್ಲಿ ಬರ್ದಿದ್ದೀನಿ, ನಿಮಗೆ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ. ಹ್ಯೂಜ್ ಡೋಪ್ಡ್ ಅನ್ಮಾತ್, ಹ್ಯೂಜ್ ಡೋಪ್ಡ್, ಹೆವಿಲಿ ಆರ್ ಹ್ಯೂಜ್ ಡೋಪ್ಡ್ ಅಂತ ಅಂದ್ರೆ ತುಂಬಾ ಜಾಸ್ತಿ ಡೋಪಿಂಗ್ ಮಾಡಿರ್ತೀವಿ. ಅಷ್ಟು ಡೋಪಿಂಗ್ ಮಾಡಿರ್ತೀವಿ ಯಾಕೆ ಅಂತಂದ್ರೆ ಇನ್ ಆರ್ಡರ್ ಟು ಆಕ್ಟ್ ಆಸ್ ಎ ವೆರಿ ಫಾಸ್ಟ್ ಸ್ವಿಚ್, ತುಂಬಾ ಫಾಸ್ಟ್ ಆಗಿ ಆಕ್ಟ್ ಆಗ್ಬೇಕು. ಇವಾಗ ಇದು ಆಕ್ಟ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಇನ್ನೊಂದು ನಾನು ಹೇಳ್ಬೇಕು. ಇಲ್ಲೀಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಕೊಟ್ಟೆ, ಇಲ್ಲಿ ನಾನು ಕಾನ್ಸ್ಟೆಂಟ್ ವೋಲ್ಟೇಜ್ ಸಪ್ಲೈ ಸೋರ್ಸ್ ಕೊಟ್ಟಿದ್ದೀನಿ. ಏನಿದು, ಡಿ ಸಿ ಸೋರ್ಸ್, ಕರೆಕ್ಟಾ.
ಈ ತರ ಸಿಂಬಲ್ ನ ನಾವು ಡಿ ಸಿ ಸಿಂಬಲ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ನಲ್ಲಿ ಈ ತರ ಸಿಂಬಲ್ ಇದ್ರೆ ಅದು ಡಿ ಸಿ ಸಿಂಬಲ್ ಅಂತ ಕರಿತೀವಿ. ಅದೇ ನಾನು ಈ ತರ ಸಿಂಬಲ್ ಕೊಟ್ರೆ, ಓಕೆ, ಈ ತರ ಸಿಂಬಲ್ ಕೊಟ್ಟು ಇಲ್ಲಿ ನಾನು ಡಯೋಡ್ ನ ಕನೆಕ್ಟ್ ಮಾಡಿದ್ರೆ, ಇದೊಂದು ಲೋಡ್ ಅಂತ ಅನ್ಕೊಳ್ಳಿ, ಈ ತರ ಕನೆಕ್ಟ್ ಮಾಡಿದ್ರೆ ಇದು ಎ ಸಿ ಸಪ್ಲೈ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಎ ಸಿ ಸಪ್ಲೈ. ಎ ಸಿ ಸಪ್ಲೈ ವೇವ್ ಫಾರ್ಮ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ, ಆಲ್ಟರ್ನೇಟಿಂಗ್ ಇನ್ ನೇಚರ್. ಕರೆಕ್ಟಾ? ಒಂದು ಪಾಸಿಟಿವ್ ಸೈಕಲ್ ಬರುತ್ತೆ, ಇನ್ನೊಂದು ನೆಗೆಟಿವ್ ಸೈಕಲ್ ಬರುತ್ತೆ. ಅಂದಾಗ ಸ್ವಿಚ್ ಯಾವಾಗ ಆನ್ ಆಗಬೇಕು? ನಾನು ಇಲ್ಲ ಅಂತಂದ್ರೆ ಪಾಸಿಟಿವ್ ಸಪ್ಲೈ ಕೊಟ್ಟೆ, ಇಲ್ಲಿ ನೆಗೆಟಿವ್ ಸಪ್ಲೈ ಕೊಟ್ಟೆ, ಏನ್ ಡೈರೆಕ್ಟ್ ಆಗಿ ಕಾನ್ಸ್ಟೆಂಟ್ ವೋಲ್ಟೇಜ್ ಸೋರ್ಸ್ ಅಂದ್ರೆ ಇದು ಡಿ ಸಿ ಸೋರ್ಸ್ ಕೊಟ್ಟೆ, ನನಗೆ ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ, ಆಫ್ ಆಗಲ್ಲ ಅದು. ಓಕೆನಾ? ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ. ಯಾವಾಗ? ವೆನ್ ಇಟ್ ಕ್ರಾಸಸ್ ದ ಬ್ರೇಕ್ ಓವರ್ ವೋಲ್ಟೇಜ್. ಅಂದ್ರೆ ಇದೇನು ವೋಲ್ಟೇಜ್ ಕ್ರಾಸ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಸ್ವಿಚ್ ಆನ್ ಆಗ್ಬಿಡುತ್ತೆ. ಅಂದ್ರೆ ಡಯೋಡ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ನನಗೆ ಸಪ್ಲೈ ವೋಲ್ಟೇಜ್ ಡೈರೆಕ್ಟ್ ಆಗಿ ಇಲ್ಲಿ ಲ್ಯಾಂಪ್ ಬರುತ್ತೆ. ಬಟ್ ಈ ಕೇಸಲ್ಲಿ ಲೋಡ್ ಬರಬೇಕು ಅಂತಂದ್ರೆ ಏನಾಗಬೇಕು? ಈ ಸ್ವಿಚ್ ನನಗೆ ಫಾರ್ವರ್ಡ್ ಬಯಾಸ್ ಆಗಬೇಕು. ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೆ? ಓನ್ಲಿ ಇನ್ ಪಾಸಿಟಿವ್ ಹಾಫ್ ಸೈಕಲ್. ಈ ಪಾಸಿಟಿವ್ ಹಾಫ್ ಸೈಕಲ್ ಇದ್ದಾಗ ಇಲ್ಲಿ ಪಾಸಿಟಿವ್ ಆಗಿರುತ್ತೆ, ಇಲ್ಲಿ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಫಾರ್ವರ್ಡ್ ಬಯಾಸ್ ಇರುತ್ತೆ. ವೆನ್ ಇಟ್ ಈಸ್ ರಿವರ್ಸ್ ಬಯಾಸ್, ಆಗ ರಿವರ್ಸ್ ಬಯಾಸ್ ಇದ್ದಾಗ ಇದು ಕಂಡಕ್ಟ್ ಆಗಲ್ಲ, ಅಂದ್ರೆ ಈ ಡ್ಯೂರೇಷನ್ಗೆ ಕಂಡಕ್ಟ್ ಆಗಲ್ಲ. ಈ ಡ್ಯೂರೇಷನ್ ಕಂಡಕ್ಟ್ ಆಗಲ್ಲ, ಹಾಗಾಗಿನೇ ನಮಗೆ ಡಯೋಡ್ ಹೊರಗಡೆ ಬರೋ ವೋಲ್ಟೇಜ್ ಹೇಗಿರುತ್ತೆ? ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಮಾತ್ರ ಇರುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಇರಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಓನ್ಲಿ ಫಾರ್ವರ್ಡ್ ಬಯಾಸ್ ಅಲ್ಲಿ ಮಾತ್ರ ಆನ್ ಆಗುತ್ತಲ್ವಾ? ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಂತಂದ್ರೆ ಫಾರ್ವರ್ಡ್ ಬಯಾಸ್, ನೆಗೆಟಿವ್ ಹಾಫ್ ಸೈಕಲ್ ಅಂತಂದ್ರೆ ರಿವರ್ಸ್ ಬಯಾಸ್. ಈಗ ಇದು ಅರ್ಥ ಆದ್ರೆ ನಿಮಗೆ ನಾನೆಲ್ಲ ನೆಕ್ಸ್ಟ್ ಪಾಯಿಂಟ್ ಅರ್ಥ ಆಗ್ಬೇಕು. ಈ ವೆರಿ ಫಾಸ್ಟ್ ಆಕ್ಟಿಂಗ್ ಸ್ವಿಚ್ ಅಂತಂದ್ರೆ ಎಷ್ಟು ಸ್ಪೀಡ್? ಇವಾಗ ನಾನು ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ, ಮನೆ ಸಪ್ಲೈ 50 ಹರ್ಟ್ಸ್ ಇದೆ, 50 ಹರ್ಟ್ಸ್ ಸಪ್ಲೈಗೂ ಆನ್ ಆಗುತ್ತೆ, ಆಸ್ ವೆಲ್ ಆಸ್ ನಾನು 250 ಹರ್ಟ್ಸ್ ಕೊಟ್ಟರು, 250 ಮೆಗಾ ಹರ್ಟ್ಸ್ ಕೊಟ್ಟರು, ಇದು ಟನಲ್ ಡಯೋಡ್ ಟಕ್ 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 ಅಂತ ಸ್ವಿಚ್ ಆನ್ ಆಗುತ್ತೆ. ಬಟ್ ಅದೇ ನನಗಿನ ಅಷ್ಟು ಹೈ ಫ್ರೀಕ್ವೆನ್ಸಿ ಈ ನಾರ್ಮಲ್ ಸಾದಾ ಡಯೋಡ್ಗೆ, ಈ ಡಯೋಡ್ ಪಿ ಎನ್ ಜಂಕ್ಷನ್ ಡಯೋಡ್ ಕೊಟ್ರೆ ವರ್ಕ್ ಆಗಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಸ್ಪೀಡ್ ಲಿಮಿಟೇಷನ್ ಇದೆ. ಸ್ಪೀಡ್ ಲಿಮಿಟೇಷನ್ಸ್ ಆರ್ ದೇರ್. ದಟ್ ಈಸ್ ವೈ ನಾವು ಎಲ್ಲಾ ಡಯೋಡ್ಸ್ ಎಲ್ಲಾ ಪ್ಲೇಸ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಓಕೆ, ಎಲ್ಲಾ ಡಯೋಡ್ಸ್ ಎಲ್ಲಾ ಪ್ಲೇಸ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಈ ಪರ್ಟಿಕ್ಯುಲರ್ ಡಯೋಡ್ಸ್ ನಾವು BY126 ಡಯೋಡ್ಸ್ ಅಂತ ಕರಿತೀವಿ. ಓಕೆ, ಇದು ನೀವು ಸಾಧಾರಣವಾಗಿ ಲ್ಯಾಬ್ಸ್ ಅಲ್ಲೆಲ್ಲ ಯೂಸ್ ಮಾಡಿರ್ತೀರ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ಗೆ ಹೋದ್ರೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಅಲ್ಲಿ ನೀವು ಡಿಪ್ಲೊಮಾನಲ್ಲಿ ತುಂಬಾ ಮಾಡಿರ್ತೀರಾ, ಪ್ರಾಕ್ಟಿಕಲ್ ಅಲ್ಲಿ BY126 ಡಯೋಡ್ಸ್ ಯೂಸ್ ಮಾಡಿರ್ತೀರ. ಈಗ ಟನಲ್ ಡಯೋಡ್ ಅಂತ ಬಂದಾಗ, ಓಕೆ, ಟನಲ್ ಡಯೋಡ್ ಅಂತ ಬಂದಾಗ ನಿಮ್ಗೆ ಏನೇನ್ ಬರುತ್ತೆ ಅಂತಂದ್ರೆ, ಟನಲ್ ಡಯೋಡ್ ಅಲ್ಲಿ ಸೊ ಇದು ವೆರಿ ಫಾಸ್ಟ್ ಆಕ್ಟಿಂಗ್ ಸ್ವಿಚ್ ಅಂಡ್ ಹೆವಿಲಿ ಡೋಪ್ಡ್ ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂಡ್ ಸಿಂಬಲ್ ನೋಡ್ಕೊಳ್ಳಿ, ಸಿಂಬಲ್ ಈ ತರ ಇರುತ್ತೆ, ಪಂಚ್ ಆಗಿರುತ್ತೆ. ಅಂಡ್ ಡಯೋಡ್ ಸಾಧಾರಣವಾದ ಡಯೋಡ್ ವಿತ್ ಎ ಪಂಚಿಂಗ್ ಆಂಗಲ್. ಇವಾಗ ಫೋಟೋ ಡಯೋಡ್ ಅಂತ ಅಂದ್ರೂ ಸಹ ದಿಸ್ ಇಸ್ ಅನದರ್ ಟೈಪ್ ಆಫ್ ಡಯೋಡ್. ಏನ್ ಮಾಡುತ್ತೆ ಫೋಟೋ ಡಯೋಡ್? ಲೈಟ್ ಬಿದ್ದಾಗ ಆನ್ ಆಗುತ್ತೆ. ನಾವು ಸಪ್ಲೈ ವೋಲ್ಟೇಜ್ ಒಂದೇ ಕೊಡೋದಲ್ದೆ ಸಪ್ಲೈ ವೋಲ್ಟೇಜ್ ಕೊಟ್ಟಿರ್ಬೇಕು, ಬಟ್ ಅದು ಆನ್ ಆಗೋದು ಯಾವಾಗ ಅಂತಂದ್ರೆ ಲೈಟ್ ಬಿದ್ದಾಗ. ಓಕೆ, ಲೈಟ್ ಮೇಲೆ ಆಕ್ಟ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಫೋಟೋ ಡಯೋಡ್. ಫೋಟೋ ಅಂತಂದ್ರೆ ನಥಿಂಗ್ ಬಟ್ ಎ ಲೈಟ್. ಓಕೆ, ಇದ್ರ ಸಿಂಬಲ್ ಈ ತರ ಇರುತ್ತೆ. ಅಂಡ್ ಇದು ಯಾವಾಗ ಕಂಡಕ್ಟ್ ಆಗುತ್ತೆ ನೋಡಿ, ವಿಚ್ ಕಂಡಕ್ಟ್ಸ್ ಓನ್ಲಿ ವೆನ್ ಲೈಟ್ ಫಾಲ್ಸ್ ಆನ್ ಎ ಡಯೋಡ್. ಓಕೆ, ಅಂಡ್ ಸ್ಕಾಟಿ ಡಯೋಡ್ ಅಂತ ಕರಿತೀವಿ. ಏನು ಸ್ಕಾಟಿ ಡಯೋಡ್ ಅಂತಂದ್ರೆ, ಸ್ಕಾಟಿ ಡಯೋಡ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಸಿಂಬಲ್ ಬಂದು, ಅಂದ್ರೆ ಇದ್ರದ್ದು ನೀವು ಸ್ಕಾಟಿ ಡಯೋಡ್ ಪರ್ಚೇಸ್ ಮಾಡಕ್ ಹೋಗ್ಬೇಕಂದ್ರೆ IN4007 ಅಂತ ಕೇಳ್ಬೇಕು. ಓಕೆ, ಅಂಡ್ ಸಿಂಬಲ್ ನೋಡಿ ಯಾವ ತರ ಇದೆ, ಪಂಚ್ ಪಂಚ್ ಡಯೋಡ್ ಆರ್ ಟನಲ್ ಡಯೋಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ, ಈ ತರ ಇದೆ ಸಿಂಬಲ್. ಓಕೆ, ಕ್ಯಾಥೋಡ್ ಸಿಂಬಲ್ ಮಾತ್ರ ನಮಗೆ ಚೇಂಜ್ ಆಗುತ್ತೆ. ಓಕೆ, ಸ್ಕಾಟಿ ಡಯೋಡ್ ಸಹ ಇದನ್ನ ನಾವು ವೆರಿ ಫಾಸ್ಟ್ ಆಕ್ಟಿಂಗ್ ಸ್ವಿಚ್ ಅಂತ ಕರಿತೀವಿ. ಓಕೆ, ಫಾಸ್ಟ್ ಆಕ್ಟಿಂಗ್ ಸ್ವಿಚ್ ಕಂಪೇರ್ ಟು ಟನಲ್ ಡಯೋಡ್. ಟನಲ್ ಡಯೋಡ್ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಫಾಸ್ಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಈ ಸೆಕೆಂಡ್ ಕ್ಯಾಥೋಡ್ ಟರ್ಮಿನಲ್ ಏನ್ ನೋಡ್ತಾ ಇದೀವಲ್ಲ, ಇದು ಮೆಟಲ್ ಇಂದ ಮಾಡಿರ್ತಾರೆ, ಹಾಟ್ ಕ್ಯಾರಿಯರ್ ಡಯೋಡ್ ಅಂತ ಕರೀತಾರೆ. ಹಾಗಾಗಿನೇ ಇದನ್ನ ಏನಂತ ಕರೀತಾರೆ? ಹಾಟ್ ಕ್ಯಾರಿಯರ್ ಡಯೋಡ್ ಅಂತ ಕರೀತಾರೆ. ಅಂಡ್ ಇಟ್ ಇಸ್ ಅ ಫಾಸ್ಟ್ ಆಕ್ಟಿಂಗ್ ಸ್ವಿಚ್. ಅಂಡ್ ನೋಡಿ, ಮೆಟಲ್ ಸೆಮಿ ಕಂಡಕ್ಟರ್ ಯಾವುದು? ಎನ್ ಟೈಪ್. ಎನ್ ಟೈಪ್ ಇಸ್ ಆಫ್ ಮೆಟಲ್ ಸೆಮಿ ಕಂಡಕ್ಟರ್. ಈ ಪರ್ಟಿಕ್ಯುಲರ್ ಏನಿದಲ್ಲ, ಇದು ಎನ್ ಟೈಪ್, ಇದು ಪಿ ಟೈಪ್. ಓಕೆ, ಈ ಕಡೆ ಸೈಡ್ ಪಿ, ಈ ಕಡೆ ಸೈಡ್ ಎನ್. ಈ ಎನ್ ಟೈಪ್ ಬಂದು ನಾವು ಮೆಟಲ್ ಸೆಮಿ ಕಂಡಕ್ಟರ್ ಯೂಸ್ ಮಾಡಿರ್ತೀವಿ. ಓಕೆ, ದಿಸ್ ಈಸ್ ವೇರ್ ಟಿಲ್ ದ ಸರ್ಕ್ಯೂಟ್ ಆಫ್ ಡಯೋಡ್ಸ್. ಓಕೆ, ಇನ್ನು ನಾನು ಯಾವ್ದಾದ್ರು ಡಯೋಡ್ ಯೂಸ್ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಗನ್ ಡಯೋಡ್. ಓಕೆ, ಈ ಗನ್ ಡಯೋಡ್ ಬಗ್ಗೆ ತುಂಬಾ ಸಲ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ. ಗನ್ ಡಯೋಡ್ ಅಂತ ಅಂದ್ರೆ ಇಟ್ ಈಸ್ ಎ ಫೈಟಿಂಗ್ ಡಯೋಡ್. ಏನು ಗನ್ ಡಯೋಡ್ ಅಂತಂದ್ರೆ ನಿಮ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು, ಫೈಟಿಂಗ್ ಡಯೋಡ್ ನೋಡಿ, ಡಯೋಡ್ ಸಿಂಬಲ್ ನಾವು ಹಿಂಗ್ ಹಾಕ್ತಿವಲ್ಲ, ಇನ್ನೊಂದು ಡಯೋಡ್ ಆಪೋಸಿಟ್ ಅಲ್ಲಿ ಬಂದ್ಬಿಟ್ಟಿದೆ, ಫೈಟ್ ಮಾಡ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಎಸ್ ಎ ಫೈಟಿಂಗ್ ಡಯೋಡ್. ಇದ್ರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಇದು ಜಂಕ್ಷನ್ ಲೆಸ್ ಡಯೋಡ್ ಅಂತ ಕರೀತಾರೆ.
Okay, it is called as no junction diode or made up of only one semiconductor. ಅದು n type ಇರುತ್ತೆ ಅಷ್ಟೇ. Okay, n type semiconductor ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. Remember it, it is made up of n type semiconductor, and in this only one semiconductor will be there. Okay, only one semiconductor ಇರುತ್ತೆ, that is n type. Whereas junction ಇರಲ್ಲ ಇದರಲ್ಲಿ, ಹಾಗಾಗಿನೇ ಇದನ್ನ no junction ಅಂತ ಕರೀತಾರೆ. Okay, it is called as no junction or junctionless. Okay, ಇದನ್ನು ಸಹ ಫಾಸ್ಟ್ ಡಯೋಡ್ ಸ್ವಿಚ್ ಗೆ ಯೂಸ್ ಮಾಡ್ತಾರೆ, ಬಟ್ ನಾಟ್ ಫಾಸ್ಟ್ ಆಸ್ ಸ್ಕಾಟಿ ಡಯೋಡ್ಸ್. ಓಕೆ, ಸೊ ದೀಸ್ ಆರ್ ಅಪ್ಲಿಕೇಶನ್ಸ್, ನೋ ನೀಡ್ ಆಫ್ ಅಪ್ಲಿಕೇಶನ್ ಸ್ಟಡಿಂಗ್ ನೋ ಓನ್ಲಿ. ಈಗ ಕೆಲವು ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಫ್ರೀ ಫ್ರಮ್ ಹಿಸ್ಟೆರಿಸಿಸ್ ಲಾಸ್? ಹಿಸ್ಟೆರಿಸಿಸ್ ಲಾಸ್ ಇಂದ ಯಾವ್ದು ಫ್ರೀ ಇರುತ್ತಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಇನ್ಸ್ಟ್ರೂಮೆಂಟ್. ಇದನ್ನ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋಸ್ಟಾಟಿಕ್ ಇನ್ಸ್ಟ್ರೂಮೆಂಟ್ ಫ್ರೀ ಫ್ರಮ್ ಹಿಸ್ಟೆರಿಸಿಸ್ ಇರುತ್ತೆ. ಓಕೆ, ಯಾಕೆ ಅಂತಂದ್ರೆ ಹಿಸ್ಟೆರಿಸಿಸ್ ಲಾಸ್ ಅಂತಂದ್ರೆ ಇದು ನಥಿಂಗ್ ಬಟ್, ಹಿಸ್ಟೆರಿಸಿಸ್ ಲಾಸ್ ಅಂತಂದ್ರೆ ಏನು, ಐರನ್ ಕೋರ್ ಅಲ್ಲಿ ಆಗುತ್ತೆ. ನಾವು ಮೆಷರಿಂಗ್ ಇನ್ಸ್ಟ್ರೂಮೆಂಟ್, ಇದೇನ್ ಇನ್ಸ್ಟ್ರೂಮೆಂಟ್, ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಅವ್ರು ಇನ್ಸ್ಟ್ರೂಮೆಂಟ್ ಅಂತ ಕೊಟ್ಟರಂದ್ರೆ ನಿಮ್ ಮೈಂಡ್ ಅಲ್ಲಿ ಫಸ್ಟ್ ಬರಬೇಕಿದ್ದು ಮೆಷರಿಂಗ್, ಯಾವ್ದೋ ಒಂದು ಮೆಷರ್ ಮಾಡಕ್ ಯೂಸ್ ಮಾಡ್ತಾ ಇದಾರೆ ಅಂತ. ಓಕೆ, ಒಂದು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಿಸ್ಟೆರಿಸಿಸ್ ಲಾಸ್ ನ ನಾವು ಫ್ರೀ ಆಗಿರುತ್ತೆ, ಹಿಸ್ಟೆರಿಸಿಸ್ ಲಾಸೇ ಇರಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲ ಅಂದ್ರೆ ಅದು ಎಲೆಕ್ಟ್ರೋಸ್ಟಾಟಿಕ್ ಇನ್ಸ್ಟ್ರೂಮೆಂಟ್. ಓಕೆ, ಈ PMMC ಇನ್ಸ್ಟ್ರೂಮೆಂಟ್, MI ಇನ್ಸ್ಟ್ರೂಮೆಂಟ್, ಡೈನಮೋಮೀಟರ್ ಇನ್ಸ್ಟ್ರೂಮೆಂಟ್, ಇವೆರಡು ಎಲ್ಲದರಲ್ಲೂ ನಾವು ಐರನ್ ಯೂಸ್ ಮಾಡ್ತೀವಿ. ಬಟ್ ಎಲೆಕ್ಟ್ರೋಸ್ಟಾಟಿಕ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನಥಿಂಗ್ ಬಟ್ ಕೆಪಾಸಿಟರ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್. ಓಕೆ, ಅದರಲ್ಲಿ ಮಾತ್ರ ಹಿಸ್ಟೆರಿಸಿಸ್ ಲಾಸ್ ಬರಲ್ಲ. ಓಕೆ, ಐರನ್ ಇತ್ತಂದ್ರೆ ಸಾಕು ಹಿಸ್ಟೆರಿಸಿಸ್ ಲಾಸ್ ಇದೆ ಅಂತ ಅನ್ಕೋಬೇಕು ನೀವು. ಓಕೆ, ವೇರ್ ಆಸ್ PMMC ಅಂದ್ರೆ ಏನು, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್. ಇದನ್ನ ನಾವು DC ಯೂಸ್ ಮಾಡ್ತೀವಿ. ದಿಸ್ ಒನ್ ಐ ಆಲ್ರೆಡಿ ಎಕ್ಸ್ಪ್ಲೈನ್. ಅಂಡ್ MI ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಏನು, ಇಟ್ ಈಸ್ ಎ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಬೋತ್ AC ಆಸ್ ವೆಲ್ ಆಸ್ DC ಸಪ್ಲೈ. PMMC ನಲ್ಲಿ ಏನಿರುತ್ತೆ, ಇದು ಸ್ಕೇಲ್ ಒಂದು ಲೀನಿಯರ್ ಆಗಿರುತ್ತೆ, ಇದರಲ್ಲಿ ನಾನ್ ಲೀನಿಯರ್ ಇರುತ್ತೆ. ಓಕೆ, ಇದು ಎರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಂಡ್ ಡೈನಮೋಮೀಟರ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ವ್ಯಾಟ್ ಮೀಟರ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಬೋತ್ ವೋಲ್ಟೇಜ್, ಕರೆಂಟ್ ಎರಡನ್ನೂ ಮೆಜರ್ ಮಾಡುತ್ತೆ ಒಟ್ಟಿಗೆ, ಅಂಡ್ ಪವರ್ ನ ನಮಗೆ ಕೊಡುತ್ತೆ ಕಿಲೋವ್ಯಾಟ್ ಅಲ್ಲಿ. ಓಕೆ, ಅಂಡ್ ಮೀಟರ್ ಹೇಗಿರುತ್ತೆ ನೋಡಿ, ಈ ತರ CC ಅಂಡ್ PC ಅಂತ ಕರಿತೀವಿ. CC ಅಂತಂದ್ರೆ ಕರೆಂಟ್ ಕಾಯಿಲ್, ಅಂಡ್ PC ಅಂತಂದ್ರೆ ಪೊಟೆನ್ಶಿಯಲ್ ಕಾಯಿಲ್. ಪೊಟೆನ್ಶಿಯಲ್ ಕಾಯಿಲ್ ಯಾವಾಗ್ಲೂ ಅಂದ್ರೆ ವೋಲ್ಟೇಜ್ ಕಾಯಿಲ್ ಯಾವಾಗ್ಲೂ ವೋಲ್ಟೇಜ್ ಅಕ್ರಾಸ್ ಆಗಿ ಕನೆಕ್ಟ್ ಆಗಿರ್ಬೇಕು. ಅಕ್ರಾಸ್ ಅಂತಂದ್ರೆ ಪ್ಯಾರಲಲ್. ಅಂದ್ರೆ ಇದೇನು ನಮಗೆ AC ಸೋರ್ಸ್ ಇದೆಲ್ಲ, AC ಸೋರ್ಸ್ಗೆ ಪ್ಯಾರಲಲ್ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಸೀರೀಸ್ ಪ್ಯಾರಲಲ್, ಸೀರೀಸ್ ಅಂಡ್ ಪ್ಯಾರಲಲ್. ನಿಮಗೆ ಸೀರೀಸ್ ಅಂತಂದ್ರೆ ಈ ತರ ಕನೆಕ್ಟೆಡ್ ಇರುತ್ತೆ. ಓಕೆ, ಪ್ಯಾರಲಲ್ ಅಂತಂದ್ರೆ ನಿಮಗೆ ಅಕ್ರಾಸ್, ಅಕ್ರಾಸ್ ಅಂತ ಕರಿತೀವಿ. ಅಂದ್ರೆ ಅಟ್ ಎ ಟೈಮ್ ಎರಡು ಒಂದು ಟರ್ಮಿನಲ್ ಆಫ್ ಒನ್ ಸೈಡ್ ಟರ್ಮಿನಲ್ಸ್, ಆಲ್ ಒನ್ ಸೈಡ್ ಟರ್ಮಿನಲ್ಸ್ ವಿಲ್ ಬಿ ಕನೆಕ್ಟೆಡ್ ಅಟ್ ಒನ್ ಸೈಡ್ ಅಂಡ್ ಆಲ್ ಅದರ್ ಸೈಡ್ ಆಫ್ ದಿ ಟರ್ಮಿನಲ್ಸ್ ವಿಲ್ ಬಿ ಕನೆಕ್ಟೆಡ್ ಅಟ್ ಅದರ್ ಸೈಡ್. ಓಕೆ, ಈ ತರ. ಓಕೆ, ದಿಸ್ ಇಸ್ ಪ್ಯಾರಲಲ್. ಓಕೆ, ಪ್ಯಾರಲಲ್ ಅಲ್ಲಿ ಏನ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ. ಸೀರೀಸ್ ಅಲ್ಲಿ ಏನ್ ಸೇಮ್ ಇರುತ್ತೆ, ಕರೆಂಟ್ ಸೇಮ್ ಇರುತ್ತೆ. ಇವೆರಡು ನೆನ್ಪಿಟ್ಕೊಳ್ಳಿ. ನಾವು ಸೀರೀಸ್ ಪ್ಯಾರಲಲ್ ಡಿಸ್ಕಷನ್ಸ್ ಮಾಡಿದಾಗ ವಿ ಕ್ಯಾನ್ ಡಿಸ್ಕಸ್ ಮೋರ್ ಅಬೌಟ್ ದಿಸ್ ಒನ್. ಬಟ್ ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ ಕರೆಂಟ್ ಕಾಯಿಲ್, ನಾವು ಕರೆಂಟ್ ಮೆಷರ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಸೀರೀಸ್ ಅಲ್ಲೇ ಇರಬೇಕು. ಓಕೆ, if you want to measure the current, it should always be in the series. ಓಕೆ, ಪ್ಯಾರಲಲ್ ಇದ್ರೆ ಮೆಷರ್ ಮಾಡಕ್ಕಾಗಲ್ಲ. ವೇರ್ ಆಸ್ PC ಕಾಯಿಲ್ ಅಂತಂದ್ರೆ ಇದು ವೋಲ್ಟೇಜ್ ಕಾಯಿಲ್. ವೋಲ್ಟೇಜ್ ನ ಮೆಷರ್ ಮಾಡ್ಬೇಕಂದ್ರೆ ಹೇಗಿರ್ಬೇಕು, ವೋಲ್ಟೇಜ್ ಅಕ್ರಾಸ್ ಬರುತ್ತೆ ನಮಗೆ, ಸೀರೀಸ್ ಅಲ್ಲಿ ಬರಲ್ಲ. ಸೀರೀಸ್ ಅಲ್ಲಿ ವೋಲ್ಟೇಜ್ ಏನಿರುತ್ತೆ, ಸೀರೀಸ್ ಅಲ್ಲಿ ವೋಲ್ಟೇಜ್ ಬರುತ್ತೆ ಅಂತಂದ್ರೆ ನಥಿಂಗ್ ಬಟ್ ನೀವು ಸೀರೀಸ್ ಅಲ್ಲಿ ವೋಲ್ಟೇಜ್ ನ ಮೆಷರ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಡಿವೈಸ್ ಅಕ್ರಾಸ್ ಮೆಷರ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ, ಈ ರೆಸಿಸ್ಟೆನ್ಸ್ ಅಕ್ರಾಸ್ ನಾನು ವೋಲ್ಟೇಜ್ ನ ಮೆಷರ್ ಮಾಡ್ಬೋದು. ಓಕೆ, ಸೀರೀಸ್ ಅಲ್ಲಿ. ಬಟ್ ನನಗೆ ಪೊಟೆನ್ಶಿಯಲ್ ಕಾಯಿಲ್ಗೆ ಫುಲ್ ವೋಲ್ಟೇಜ್ ಬೇಕು, ಸೊ ಹಾಗಾಗಿ ನಾನು ಅಕ್ರಾಸ್ ಕನೆಕ್ಟ್ ಮಾಡಬೇಕು. ಓಕೆ, ದಿಸ್ ಇಸ್ ಹೌ ದ ಸಿಂಬಲ್ ಆಫ್ ಡೈನಮೋಮೀಟರ್ ವಿಲ್ ಬಿ. ನೆಕ್ಸ್ಟ್, ಎ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಈಸ್ ಬೇಸಿಕಲಿ ಎ ಏನ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್? ರೆಸಿಸ್ಟೆನ್ಸ್ ಥರ್ಮೋಮೀಟರ್. ಥರ್ಮೋಮೀಟರ್ ಅಂತ ಏನ್ ಮಾಡುತ್ತೆ, ಟೆಂಪರೇಚರ್ ಮೆಷರ್ ಮಾಡಬೇಕು. ಕರೆಕ್ಟಾ? ಥರ್ಮೋಮೀಟರ್ ಹೆಸರಲ್ಲೇ ಇದೆ ಥರ್ಮೋಮೀಟರ್ ಅಂತಂದ್ರೆ ನಾವು ಜ್ವರ ಬಂದಾಗ ಏನ್ ಮೆಷರ್ ಮಾಡ್ತೀವಲ್ಲ, ಬಾಯಲ್ಲಿ ಇಟ್ಬಿಟ್ಟು ಸಲೈವನ ಕಂಟೆಂಟ್ ನೋಡ್ಬಿಟ್ಟು ಏನ್ ಹೀಟ್ ನ ಚೆಕ್ ಮಾಡ್ತಾರೆ, ಅದು ನಮಗೆ ಥರ್ಮಾಮೀಟರ್ ಅಂತ ಕರಿತೀವಿ. ಅದು ಮೆಡಿಕಲ್ ಥರ್ಮಾಮೀಟರ್. ಈಗ ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ಹೊರಗಡೆ ಟೆಂಪರೇಚರ್ಸ್ ನ ಮೆಷರ್ ಮಾಡ್ಬೇಕು ಅಂತಂದ್ರೆ ನಾವು ಆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಒಂದು ರೆಸಿಸ್ಟೆನ್ಸ್ ಥರ್ಮಾಮೀಟರ್ ಯೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಏನ್ ಮೀನಿಂಗು, ರೆಸಿಸ್ಟೆನ್ಸ್ ವೇರಿ ಆಗುತ್ತೆ ಬೇಸ್ಡ್ ಆನ್ ದ ಟೆಂಪರೇಚರ್. ಆ ತರ ಡಿವೈಸ್ ನ ನಾವು ರೆಸಿಸ್ಟೆನ್ಸ್ ಥರ್ಮಾಮೀಟರ್ ಅಂತ ಕರಿತೀವಿ. ಏನು, ರೆಸಿಸ್ಟೆನ್ಸ್ ವೇರಿ ಆಗುತ್ತೆ, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ, ಚೇಂಜ್ ಇನ್ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇರುತ್ತೆ ಯಾವಾಗ, ಟೆಂಪರೇಚರ್ ಅದ್ರ ಮೇಲೆ ಬಿದ್ದಾಗ.
ವೆನ್ ಎವರ್ ಟೆಂಪರೇಚರ್ ಫಾಲ್ಸ್ ಆನ್ ದ ಡಿವೈಸ್, ನಾನು ಯಾವುದೋ ಒಂದು ಡಿವೈಸ್ ಅಂತ ಸುಮ್ಮನೆ ಈ ಥರ ಡಬ್ಬೆ ಹಾಕ್ತೀನಿ. ಓಕೆ, ಒಂದು ಸರ್ಕುಲರ್ ಹಾಕಿ ತೋರಿಸ್ತೀನಿ. ಇದರಲ್ಲಿ ನನಗೆ ಯಾವುದೋ ಒಂದು ಈ ಥರ ಕೋರ್ ಇರುತ್ತೆ. ಇದ್ರ ಮೇಲೆ ನನಗೆ ಟೆಂಪರೇಚರ್ ಅಂದೇನು ಸನ್ಲೈಟ್ ಬಿದ್ದಾಗ, ಸೂರ್ಯನ ಕಿರಣ ಬಿದ್ದಾಗ, ಆ ಸೂರ್ಯನ ಕಿರಣದಲ್ಲೂ ಸ್ವಲ್ಪ ಟೆಂಪರೇಚರ್ ಇರುತ್ತೆ, 28 ಡಿಗ್ರಿ 30 ಡಿಗ್ರಿ, ನಮ್ಗೇನು ಬಿಸಿಲು ಬರುತ್ತಲ್ಲ ಆ ಬಿಸಿಲು ಬಿದ್ದಾಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇನ್ ಕೇಸ್ ಇನ್ನೂ ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಯ್ತು ಅಂತಂದ್ರೆ ಇನ್ನೂ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಆ ಚೇಂಜ್ ನ ತಗೊಂಡು ನಾವು ಮೆಜರ್ ಮಾಡ್ತೀವಿ ಟೆಂಪರೇಚರ್ ಎಷ್ಟಿದೆ ಅಂತ. ಇದು ಯಾವ ತರ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ತಿದ್ದಾನೆ. ಸೊ ಪೊಟೆನ್ಶಿಯೋಮೀಟರ್ ಅಂತ ಏನ್ ಮಾಡುತ್ತೆ, ಇದು ವೋಲ್ಟೇಜ್ ಡಿವೈಡರ್ ಅಂತ ಕರಿತೀವಿ. ಪೊಟೆನ್ಶಿಯೋಮೀಟರ್ ಮೀನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎ ವೋಲ್ಟೇಜ್ ಡಿವೈಡರ್. ಇದಾಗಕ್ಕೆ ಚಾನ್ಸ್ ಇಲ್ಲ. ಅಂಡ್ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂತಂದ್ರೆ, ಆಕ್ಟಿವ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ, ಆಕ್ಟಿವ್ ಡಿವೈಸಸ್ ಅಂತಂದ್ರೆ ಏನು, ಒಂದು ಪವರ್ ನ ಕೊಡಬೇಕು, ಒಂದು ಪವರ್ ಅದೇ ಜನರೇಟ್ ಮಾಡಬೇಕು. ಅಂದ್ರೆ ಜನರೇಟರ್ ಇಸ್ ಎ ಆಕ್ಟಿವ್ ಡಿವೈಸ್ ಅಂಡ್ ಆಂಪ್ಲಿಫೈಯರ್ ಇಸ್ ಎ ಆಕ್ಟಿವ್ ಡಿವೈಸ್. ಯಾಕೆ ಅಂತಂದ್ರೆ ಅದರಲ್ಲಿ ಗೈನ್ ಇರುತ್ತೆ, ಒಂದು ಪವರ್ ಗೈನ್ ಆರ್ ಪವರ್ ಜನರೇಟ್ ಮಾಡ್ತಾ ಇದಾವೆ ಅಥವಾ ವೋಲ್ಟೇಜ್ ನ ಜಾಸ್ತಿ ಮಾಡ್ತಾ ಇದಾವೆ ಅಂತ ಆ ತರ ಸರ್ಕ್ಯೂಟ್ಸ್ ನಾವು ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಇದರಲ್ಲಿ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ. ನಾವು ಇಲ್ಲಿ ಏನಾದ್ರು ವೋಲ್ಟೇಜ್ ಕೊಟ್ರೆ ಆ ವೋಲ್ಟೇಜ್ ಇಲ್ಲಿ ಟೆಂಪರೇಚರ್ ಬಿದ್ದಾಗ, ಟೆಂಪರೇಚರ್ ಟಿ ಏನ್ ಬಿದ್ದಾಗ ನಮ್ಗೆ ರೆಸಿಸ್ಟೆನ್ಸ್ ಅಷ್ಟೇ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇನಿಷಿಯಲ್ ಅಲ್ಲಿ 10 ಓಮ್ಸ್ ಇತ್ತು ಅಂತಂದ್ರೆ ನನಗೆ ಟೆಂಪರೇಚರ್ ಬಿದ್ದಾಗ ಅದು ಮೇ ಬಿ 12 ಓಮ್ಸ್ ಆಗ್ಬೋದು, ಜಾಸ್ತಿ ಆಗ್ಬೋದು, ಅಥವಾ 16 ಓಮ್ಸ್ ಆಗ್ಬೋದು. ಓಕೆ, ಈ ತರ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ರೆಸಿಸ್ಟೆನ್ಸ್ ಚೇಂಜ್ ಆದ ಏನಾಗುತ್ತೆ, ಸರ್ಕ್ಯೂಟ್ ಒಳಗಡೆ ನಮಗೆ ವೋಲ್ಟೇಜ್ ವೇರಿ ಆಗುತ್ತೆ. ಓಕೆ, ಇದು ಒಂದು ಪ್ಯಾಸಿವ್ ಡಿವೈಸ್. ಓಕೆ, ದಿಸ್ ಈಸ್ ಎ ಪ್ಯಾಸಿವ್ ಡಿವೈಸ್. ಯಾಕಂದ್ರೆ ಇದರಲ್ಲಿ ವೋಲ್ಟೇಜ್ ಜನರೇಟ್ ಆಗಲ್ಲ. ಸೆಲ್ಫ್ ಜನರೇಟಿಂಗ್ ಟ್ರಾನ್ಸ್ಡ್ಯೂಸರ್ ಅಂತ ಕೊಟ್ಟು ಏನ್ ಜನರೇಟ್ ಮಾಡ್ತದೆ, ಏನ್ ಜನರೇಟ್ ಮಾಡಲ್ಲ, ಬರೀ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಹಾಗಾಗಿ ದಿಸ್ ಇಸ್ ಎ ಪ್ಯಾಸಿವ್. ಪ್ಯಾಸಿವ್ ಅಂತಂದ್ರೆ ಏನು, ಎನಿ ಎನಿಥಿಂಗ್ ವಿಚ್ ಈಸ್ ಆರ್ ಎಲ್ ಅಂಡ್ ಸಿ, ರೆಸಿಸ್ಟೆನ್ಸ್, ಇಂಡಕ್ಟರ್ ಅಂಡ್ ಕೆಪಾಸಿಟೆನ್ಸ್ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಸಿವ್. ಓಕೆ, ಈ ತರ ರೆಸಿಸ್ಟೆನ್ಸ್ ಇಂದ ಮೆಜರ್ ಆಗ ಅಂತ ಟೆಂಪರೇಚರ್ ಡಿವೈಸ್ ಬಂತಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಪ್ಯಾಸಿವ್ ಡಿವೈಸ್. ಓಕೆ, ಅಂಡ್ ಇದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ. ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ದ ನೇಚರ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಆರ್ಮೇಚರ್ ಆಫ್ ದಿ ಡಿಸಿ ಮಷೀನ್. ಇದು ಡಿಸಿ ಮಷೀನ್ ಬಗ್ಗೆ ಇದೆ. ಡಿಸಿ ಮಷೀನ್, ಡಿಸಿ ಜನರೇಟರ್ ವಿ ಹ್ಯಾವ್ ನಾಟ್ ಡಿಸ್ಕಸ್ಡ್. ಪ್ಯಾರಲಲ್ ಪಾತ್ಸ್ ಕೂಡ ಇವಾಗ ಬೇಡ. ಓಕೆ, ಫುಲ್ ಫಾರ್ಮ್ಸ್ ಆಫ್ ಇ ಸಿ ಬಿ, ಎಲ್ ಸಿ ಬಿ, ಇದು ಪ್ರೊಟೆಕ್ಷನ್ ಬಗ್ಗೆ ಬಂದಾಗ ಡಿಸ್ಕಸ್ ಮಾಡ್ಬೋದು. ರೆಸಿಸ್ಟೆನ್ಸ್, ಫಾರ್ಮ್ ಫ್ಯಾಕ್ಟರ್. ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ರೇಷಿಯೋ ಆಫ್ ಏನು, ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಫಾರ್ಮ್ ಫ್ಯಾಕ್ಟರ್ ಅಂಡ್ ಪವರ್ ಫ್ಯಾಕ್ಟರ್. ಓಕೆ, ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ರೇಷಿಯೋ ಆಫ್ ಆರ್ ಎಂ ಎಸ್ ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂ. ಇದು ಫಾರ್ಮ್ ಫ್ಯಾಕ್ಟರ್ ಆಫ್ ಸೈನ್ ವೇವ್ ಎಷ್ಟಿರುತ್ತೆ, 1.11 ಇರುತ್ತೆ. ಸೊ ಆರ್ ಎಂ ಎಸ್ ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂನ ನಾವು ಫಾರ್ಮ್ ಫ್ಯಾಕ್ಟರ್ ಅಂತ ಕರಿತೀವಿ. ಇವಾಗ ಆವರೇಜ್ ವ್ಯಾಲ್ಯೂ ಟು ದ ಆರ್ ಎಂ ಎಸ್ ವ್ಯಾಲ್ಯೂ ಏನೂ ಇಲ್ಲ, ಸೊ ಇಟ್ ಇಸ್ 0. ಅಂಡ್ ಪೀಕ್ ವ್ಯಾಲ್ಯೂ ಬೈ ಆರ್ ಎಂ ಎಸ್ ವ್ಯಾಲ್ಯೂ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಎ ಕ್ರೆಸ್ಟ್ ಫ್ಯಾಕ್ಟರ್. ಓಕೆ, ಎ ಸಿ ಫಂಡಮೆಂಟಲ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಪೀಕ್ ಬೈ ಆವರೇಜ್ ಅನ್ನೋದು ಏನು ಇಲ್ಲ, ಇಟ್ಸ್ ಜಸ್ಟ್ ಎ ಡಮ್ಮಿ. ಈಗ ವ್ಯಾಲ್ಯೂ ಆಫ್ ಫಾರ್ಮ್ ಫ್ಯಾಕ್ಟರ್ ಅಂಡ್ ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಸ್ಕ್ವೇರ್ ವೇವ್ ಎಷ್ಟು. ಸ್ಕ್ವೇರ್ ವೇವ್ ಅಲ್ಲಿ ಎರಡು ಫಾರ್ಮ್ ಫ್ಯಾಕ್ಟರ್ ಆಗಲಿ ಕ್ರೆಸ್ಟ್ ಫ್ಯಾಕ್ಟರ್ ಆಗಲಿ, ದ ವ್ಯಾಲ್ಯೂ ವಿಲ್ ಬಿ 1 and 1. ಓಕೆ, ಓಕೆ ಗೈಸ್, ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ದ ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಸೈನ್ ವೇವ್ ಬಂದು ಎಷ್ಟಿರುತ್ತೆ. ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಒಂದು ಸೈನ್ ವೇವ್ದು ಒಂದು ಕ್ರೆಸ್ಟ್ ಫ್ಯಾಕ್ಟರ್ ಅಂತಂದ್ರೆ, ಎಸ್ ಎಕ್ಸಾಕ್ಟ್ಲಿ √2 ಇರುತ್ತೆ. ಪರ್ಫೆಕ್ಟ್. ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಸೈನ್ ವೇವ್ ಇಸ್ √2. ಓಕೆ, ಅಂಡ್ ನೆಕ್ಸ್ಟ್, ಟ್ರಾನ್ಸ್ಫಾರ್ಮರ್ ಈಸ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಡಿವೈಸ್ ಅಂತ ಕ್ವಶನ್ ಮಾರ್ಕ್ ಕೇಳ್ತಾ ಇದ್ದಾರೆ. ಟ್ರೂನಾ ಫಾಲ್ಸಾ? ಎಸ್ ಎಕ್ಸಾಕ್ಟ್ಲಿ. ಟ್ರಾನ್ಸ್ಫಾರ್ಮರ್ ಅನ್ನೋದು ಇಟ್ ಈಸ್ ನಾಟ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್, ಇಟ್ ಈಸ್ ಮ್ಯಾಗ್ನೆಟಿಕಲಿ ಕಪಲ್ಡ್. ಏನು, ಇಟ್ ಈಸ್ ಮ್ಯಾಗ್ನೆಟಿಕಲಿ ಕಪಲ್ಡ್. ಓಕೆ, ಇಟ್ ಈಸ್ ನಾಟ್ ಬಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಅಂತ ಕರಿಬಹುದು. ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಓಕೆ, ಐಸೋಲೇಟೆಡ್ ಅಂತ ಏನ್ ಮೀನಿಂಗು, ಇವಾಗ ಈ ಕಡೆ ಏನಾರ ಪ್ರಾಬ್ಲಮ್ ಆಯ್ತು, ಈ ಕಡೆ ಏನಾರ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ ನಮ್ ಈ ಕಡೆ ಸೈಡ್ ಶಿಫ್ಟ್ ಮಾಡಕ್ ಹೋಗಲ್ಲ. ಓಕೆ, ಶಿಫ್ಟ್ ಮಾಡಕ್ ಹೋಗಲ್ಲ, ಆ ಶಾರ್ಟ್ ಸರ್ಕ್ಯೂಟ್ ಈ ಕಡೆ ಶಿಫ್ಟ್ ಮಾಡಕ್ ಹೋಗಲ್ಲ. ಓಕೆ, ದಟ್ ಈಸ್ ವಾಟ್ ದ ಅಡ್ವಾಂಟೇಜ್. ಇದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ಡಯೋಡ್ಸ್ ಬಗ್ಗೆ. ಹಾ, ಇದು ನೋಡಿ, ವಿಚ್ ಡಿವೈಸ್ ಆಕ್ಟ್ಸ್ ವೆನ್ ಲೈಟ್ ಫಾಲ್ಸ್ ಆನ್ ಇಟ್. Photodiode. Correct. Photodiode. Photodiode is the device which acts when light falls on it.
ಲೈಟ್ ಎಮಿಟಿಂಗ್ ಡಯೋಡ್ ಅಂದ್ರೆ ಏನು? ಇದು ಲೈಟ್ ಎಮಿಟ್ ಮಾಡುತ್ತೆ. ಇಟ್ ವಿಲ್ ನಾಟ್ ಆಕ್ಟ್ ವೆನ್ ಅವರ್ ಲೈಟ್ ಫಾಲ್ಸ್. ಓಕೆ, ಇದು ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್, ಇದನ್ನು ಸಹ ಆಕ್ಟ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಎ ಡಯೋಡ್. ಓಕೆ, ಇದು ಏನಾಗುತ್ತೆ, ಇದು ಎಲ್ ಡಿ ಆರ್ ಅಂತಂದ್ರೆ ಈ ತರ ಒಂದು ಡಬ್ಬೆ ಇರುತ್ತೆ, ಇದ್ರೊಳಗಡೆ ರೆಸಿಸ್ಟರ್ ಎಲಿಮೆಂಟ್ ಈ ತರ ವೇವ್ ಫಾರ್ಮ್ಸ್ ತರ ಇರುತ್ತೆ. ಯಾವಾಗ ಬೆಳಕು ಬೀಳುತ್ತಲ್ವಾ, ಬೆಳಕು ಬಿದ್ದಾಗ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ರೆಸಿಸ್ಟೆನ್ಸ್ ಈಸ್ ಚೇಂಜ್. ಇದನ್ನ ನಾವು ಎಲ್ ಡಿ ಆರ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಏನಕ್ಕೆ ಅಂತಂದ್ರೆ ಬೆಳಗಿನ ಜಾವ ನಮಗೆ ಬೆಳಕಿದ್ದಾಗ ಲೈಟ್, ಸ್ಟ್ರೀಟ್ ಲೈಟ್ಸ್ ಆನ್ ಇರಬೇಕಾ ಆಫ್ ಇರಬೇಕಾ? ಬೆಳಕಿದ್ದಾಗ ಆಫ್ ಇರಬೇಕು. ಸೊ ಆಫ್ ಇರಬೇಕು ಅಂತಂದ್ರೆ ಇದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಯಾವಾಗ ಈ ಡಿವೈಸ್ ಮೇಲೆ ಲೈಟ್ ಬೀಳುತ್ತೆ ಅವಾಗ ರೆಸಿಸ್ಟೆನ್ಸ್ 0 ತನಕ ಹೋಗುತ್ತೆ. ಅಂದ್ರೆ 0 ಅಥವಾ ವೆರಿ ಲೋ ಅಂತ ಹೇಳ್ಬೋದು. ಲೋ ರೆಸಿಸ್ಟೆನ್ಸ್ ಆಯ್ತಂತ ಅಂದಾಗ ಏನಾಗುತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಅದರಿಂದ ನಮಗೆ ಸ್ಟ್ರೀಟ್ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸಂಜೆ ಆಯ್ತು ಅಂತ ಅಂದ್ರೆ ಬೆಳಕು ಕಡಿಮೆ ಆಗ್ತಾ ಆಗ್ತಾ ಆಟೋಮೆಟಿಕ್ ಆಗಿ ಆ ಸ್ಟ್ರೀಟ್ ಲೈಟ್ ನ ಆನ್ ಮಾಡುತ್ತೆ ಅನ್ನೋದು. ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ, ಎಲ್ ಡಿ ಆರ್ ನ ಯೂಸ್ ಮಾಡ್ತೀವಿ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತ ಕರಿತೀವಿ. ಓಕೆ, ಎಸ್. ಸೊ ಇವತ್ತಿಗೆ ಇಷ್ಟು ಸಾಕು ಗೈಸ್. ಜಸ್ಟ್